ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಏನು ಅನ್ಲಾಕ್ ಅಂತ ಮಾತಾಗ್ತಿದ್ದಂಗೆನೆ ಜನರಲ್ಲಿ ಖುಷಿನೋ ಖುಷಿ, ಸಂಭ್ರಮನೋ ಸಂಭ್ರಮ. ಅಷ್ಟೊಂದೆಲ್ಲ ಎಕ್ಸೈಟ್ ಆಗೋ ಅವಶ್ಯಕತೆ ಇಲ್ಲ. SLVನಲ್ಲಿ ಇಡ್ಲಿ ಚಟ್ನಿ ಕಾಫಿ ತಿನ್ಬಿಡೋಣ, ಇಂದ್ರಪ್ರಸ್ಥ ದೋಸೆ ಆ ರೀತಿ ಯಾವುದೂ ಆಗೋದಿಲ್ಲ. ಭಾಳ ಆಲೋಚನೆಯೊಂದಿಗೆ ಹಂತ ಹಂತವಾಗಿ ಆಗುವಂಥ ಅನ್ಲಾಕ್ ಇದು. ಇಲ್ಲಿ ಧ್ಯೇಯ ಮತ್ತು ಗುರಿ ಅನ್ಲಾಕ್ ಮಾಡೋದಲ್ಲ. ಧ್ಯೇಯ ಮತ್ತು ಗುರಿ ಉದ್ದೇಶ ಕೂಡ ಕೊರೋನಾ ಪ್ರಕರಣಗಳ ಮೇಲೆ ಸಾಧಿಸಿರುವಂಥ ಒಂದು ಮೇಲುಗೈ, ತಕ್ಕ ಮಟ್ಟಕ್ಕೆ ಆಗಿರುವಂಥ ಒಂದು ನಿಯಂತ್ರಣ, ಇದನ್ನು ಮುಂದುವರಿಸ್ತಾ ಹೋಗಬೇಕು. ಅನ್ಲಾಕ್ ಮಾಡೋದೇ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದಲ್ಲ. ಒಂದು ಕಡೆ ಆರ್ಥಿಕ ಚಟುವಟಿಕೆ ಆಗಬೇಕು. ದುರ್ಬಲ ವರ್ಗದವರು ಕೆಲಸ ಮಾಡಿದ್ರೇ ಅವ್ರಿಗೆ ಊಟ ಅನ್ನೋ ಕೆಲವು ಕುಟುಂಬಗಳಿದ್ದಾವೆ, ಅವರಿಗೆ ಕೆಲಸ ಮಾಡೋ ಅವಕಾಶ ಸಿಗಬೇಕು. ಇದೆಲ್ಲ ಆಗಬೇಕು, ಬಟ್ ಉಪಾಯವಾಗಿ ಆಗಬೇಕಿದೆ. ಇವತ್ತಿನ ಚರ್ಚೆಯ ವಿಷಯ ಅನ್ಲಾಕ್ ಉಪಾಯ. ಬೇರೆ ಬೇರೆ ರಾಜ್ಯಗಳು, ಇನ್ಫ್ಯಾಕ್ಟ್ ಬೇರೆ ಬೇರೆ ದೇಶಗಳು ಕೂಡ ತಮ್ಮದೇ ಆದ ಮಾಡೆಲ್ಗಳನ್ನ ರಚನೆ ಮಾಡ್ಕೊಳ್ಳೋದ್ರ ಮೂಲಕ ಬಹಳ ಪ್ರಬಲವಾಗಿ ಅನ್ಲಾಕ್ ಅನ್ನೋ ಒಂದು ಪ್ರಕ್ರಿಯೆಯನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಒಂದು ಕಡೆ ಅನ್ಲಾಕ್ ಅನುಷ್ಠಾನ, ಅಟ್ ದ ಸೇಮ್ ಟೈಮ್ ಕೊರೋನಾ ನಿಯಂತ್ರಣ ಕೂಡ, ಎರಡಕ್ಕೂ ಒಂದು ಸಮಾನವಾದ ಆದ್ಯತೆ ಕೊಡುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಇದನ್ನ ಹೇಗೆ ನಿಭಾಯಿಸುತ್ತೆ ಸರ್ಕಾರ ಅಂತ ಕೇಳ್ಬಿಡೋದು ಬಹಳ ಸುಲಭ. ಬಟ್ ಇಲ್ಲಿ ಬೇಕಾಗಿರೋದು ಸಹಭಾಗಿತ್ವ, ಒಂದು ಪಾರ್ಟ್ನರ್ಶಿಪ್ ಇರಬೇಕು. ಆವಾಗಲೇ ಈ ಅನ್ಲಾಕ್ ಮಾಡೋದು ಉಪಯುಕ್ತವಾಗುತ್ತೆ. ಮತ್ತು ಇದ್ರ ಬಗ್ಗೆ ಒಂದು ಪಶ್ಚಾತ್ತಾಪ ಇರೋದಿಲ್ಲ. ಅಯ್ಯೋ ಯಾಕಪ್ಪ ಅನ್ಲಾಕ್ ಮಾಡಿದ್ವಿ ಅಂತ ಅನ್ನಿಸ್ಬಾರ್ದು. ಅಂದರೆ ಸಹಭಾಗಿತ್ವದಿಂದ ಮಾತ್ರ ಇದು ಸಾಧ್ಯ. ಇನ್ನು ಇವತ್ತು ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ಬೆಂಗಳೂರಿನ ಮುಖ್ಯ ಆಯುಕ್ತರು 3 ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಮತ್ತು ರಾಜ್ಯದ ರಾಜಧಾನಿಯಲ್ಲಿ ಯಾವ ರೀತಿಯಲ್ಲಿ ಅನ್ಲಾಕ್ ಆಗಬಹುದು, ಸ್ಪಷ್ಟ ನಿರ್ಧಾರ ಯಾವಾಗ ಬರುತ್ತೆ, ಯಾರು ಏನು ಹೇಳಿದ್ರು ಮೊದಲದಾಗಿ ಕೇಳ್ಕೊಂಬರೋಣ. ವಿವಿಧ ಸಮಿತಿಗಳಿಂದ ಸಲಹೆಗಳನ್ನು ಪಡೆಯುವಂಥದ್ದು, ಎಲ್ಲ ಸಲಹೆ ಸೂಚನೆ ನಾಗರಿಕರು, ಎಲ್ಲ ಕ್ಷೇತ್ರದ ಜನತೆಯಿಂದ ಸಲಹೆಗಳನ್ನು ಪಡೆಯುವಂಥದ್ದು ಆಗ್ತಿದೆ. ಸದ್ಯದಲ್ಲೇ ಏನು ಕ್ರಮವನ್ನು ವಹಿಸುವಂಥದ್ದು ತಿಳಿಸುವಂಥದ್ದಾಗುತ್ತೆ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚಿನ ರೀತಿ ನಾವು ನೋಡಿದಾಗ ನಾಳೆನೇ ತಿಳಿಸ್ಬೋದು, ಅಥವಾ ನಾಳೆನೇ ಮಾಡುವಂಥದ್ದಾಗುತ್ತೆ. ಇಲ್ಲದೇ ಮಾರನೇ ದಿನ ಬೆಳಗ್ಗೆ ಆಗುವಂಥದ್ದಾಗುತ್ತೆ. ಅಫಿಷಿಯಲ್ ಆಗಿ ಏನನ್ನು ಮಾಡ್ತೀವಿ ಅಂತ ಸರ್ಕಾರದಿಂದ ನಿಶ್ಚಯ ಆಗಿ ಅದನ್ನು ತಿಳಿಸುವಂಥದ್ದಾಗುತ್ತೆ. ಸೊ ಅನ್ಲಾಕ್ ಡೌನ್ ಮಾಡೋವಂಥ ದೃಷ್ಟಿಯಿಂದ ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆನೂ ಕೂಡ ಆಗಿದೆ. ನಾನು, ಬಸವರಾಜ ಬೊಮ್ಮಾಯಿ ಅವರು, SD ಸೋಮಶೇಖರ್ ಅವರು ಎಲ್ಲರೂ ಕೂತಿದ್ರಿ. ಆ ಸಂದರ್ಭದಲ್ಲಿ ಒಂದೇ ಸರಿ ಲಾಕ್ಡೌನ್ ಓಪನ್ ಮಾಡೋದ್ರಿಂದ ಮತ್ತೆ ಕೋವಿಡ್ ಜಾಸ್ತಿ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ಅನ್ಲಾಕ್ ಮಾಡೋವಂಥ ಸಂದರ್ಭದಲ್ಲಿ ಒಂದೊಂದೇ ಸೆಕ್ಟರನ್ನು ಅನ್ಲಾಕ್ ಮಾಡಬೇಕು ಅನ್ನೋದು ಚರ್ಚೆ ಆಯಿತು. ನಾವು ಸಲಹೆಯನ್ನು ಕೊಟ್ಟಿದ್ರಿ ಮುಖ್ಯಮಂತ್ರಿಗಳಿಗೆ. ಈಗಿರೋವಂಥ 6 ಗಂಟೆಯಿಂದ 10 ಗಂಟೆ ಇರೋದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು, ಅದನ್ನು ಟೈಮಿಂಗ್ಸ್ ಜಾಸ್ತಿ ಮಾಡೋವಂಥದ್ದು. ಮತ್ತು ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡೋವಂಥವ್ರಿಗೆ ಬೆಳಗ್ಗೆ 8ರಿಂದ ಬೆಳಗ್ಗೆ 5ರಿಂದ 8 ಗಂಟೆವರೆಗೂ ಆ ಥರದ್ದೇನ ಅದೆಲ್ಲ ತೀರ್ಮಾನ ಮುಖ್ಯಮಂತ್ರಿಗಳೇ ಮಾಡುವಂಥದ್ದು. ನಮ್ಮ ಸಲಹೆ ಕೊಟ್ಟಿದ್ದೀರಿ, ನಮ್ಮ ಸಲಹೆಯನ್ನು ಕೊಟ್ಟಿದ್ರಿ. ಒಂದೇ ದಿನ ಲಾಕ್ಡೌನ್ ಅಂತೂ ಕ್ಲೋಸ್ ಆಗಲ್ಲ, ಹಂತವಾಗಿ ಮಾಡೋವಂಥ ಅದು ಕೋವಿಡಿನ ಏನು ಅನ್ಲಾಕ್ಡೌನ್ ಮಾಡಿದಾಗ ಕೋವಿಡಿನ ಸಂಖ್ಯೆಗಳು ಏನು ಜಾಸ್ತಿ ಆಗ್ತೈತೆ ಅದರ ಆಧಾರದ ಮೇಲೆ ಅನ್ಲಾಕನ್ನು ನಾವು ಮಾಡ್ತೀವಿ. ನೀವು ಯಾವ್ಯಾವ ಕ್ಷೇತ್ರಗಳಿಗೆ ಈ ಥರ ಅನ್ಲಾಕ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀರಾ ಸರ್? ಈಗ ಇದೆರಡು ಹೇಳಿದ್ರೆ ಅದು ಬಿಟ್ಟು ಈಗ ಧಾರ್ಮಿಕ ಟೆಂಪಲ್ಸ್ಗಳಿವೆ, ಅದನ್ನು ಕೂಡ ಚರ್ಚೆಗೆ ಬಂದಿದೆ. ಅದು ಮುಖ್ಯಮಂತ್ರಿಗಳು ವಿವೇಚನೆಗೆ ಬಿಟ್ಟಿದ್ರಿ. ಯಾಕಂದರೆ ಒಂದು ಸರಿ ಕಳೆದ ಬಾರಿ ಏನಾಯಿತು, ಜಾತ್ರೆಗಳು ಎಲ್ಲ ಇದು ಬೀಗ್ರೂಟ ಮತ್ತು ಮರಿ ಕಡಿಯೋವಂಥದ್ದು, ಹಳ್ಳಿಗಳ ಕಡೆ ಎಲ್ಲ ಹಬ್ಬದ ಊಟ, ಸಮಾರಂಭಗಳು ಎಲ್ಲ ಜಾಸ್ತಿ ಆಗ್ತಿರಿ, ಮತ್ತೆ ಜಾಸ್ತಿ ಆಗುತ್ತೆ. ಅದಕ್ಕೆ ಅದೆಲ್ಲ ಭಾಳ ಸೆನ್ಸಿಟಿವ್ ಇದೆ. ನಾವು 5 ಜನ ಅಂದ್ರೂ 50 ಜನ ಸೇರ್ತಾರೆ. ಅದನ್ನು ಗಮನದಲ್ಲಿಟ್ಕೊಂಡು ಮುಖ್ಯಮಂತ್ರಿಗಳ ಜೊತೆ ಅಥವಾ ನಾಳೆ ಸಭೆಯನ್ನು ಮಾಡೋ ಸಂದರ್ಭದಲ್ಲಿ ಲಾಕ್ಡೌನನ್ನು ತೆಗೆದ ನಂತರ ಪುನಃ ಜಾಸ್ತಿ ಆಗ್ಬೋದು ಅಂತ ಹೇಳಿ ಒಂದು ಊಹಾಪೋಹ ಎಲ್ಲರಲ್ಲಿ ಇದೆ. ಹಾಗಾಗಿ ಈ ಲಾಕ್ಡೌನನ್ನು ತೆಗೆಯುವಂಥದ್ದು ಏನು ಕ್ರಮ ಇದೆ ಅದರಲ್ಲಿ ಒಂದು ಭಾಳ ಹಂತವಾಗಿ ಅದನ್ನು ತೆಗೆಯುವಂಥದ್ದು ಅವಶ್ಯಕತೆ ಇದೆ. ಆ ದಿಕ್ಕಿನಲ್ಲಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ನಮ್ಮಲ್ಲಿ ಇರ್ತಕ್ಕಂತಹ ಏನು ವ್ಯವಸ್ಥೆ ಇದೆ ಅದನ್ನು ಒಂದು ಮೊದಲನೇ ಹಂತದಲ್ಲಿ ಸ್ವಲ್ಪ ಸಮಯ ವಿಸ್ತರಣೆ ಮಾಡ್ತಕ್ಕಂಥದ್ದು, ಎರಡನೇ ಹಂತದಲ್ಲಿ ಕೆಲವು ಕೈಗಾರಿಕೆಗಳನ್ನು ಬಿಡುವಂಥದ್ದು, ಮೂರನೇ ಹಂತದಲ್ಲಿ ಸಂಜೆನಲ್ಲಿ ಇರ್ತಕ್ಕಂತಹ ಏನೋ ರೆಸ್ಟ್ರಿಕ್ಷನ್ಸ್ ಇದೆ ಅದನ್ನು ಮುಂದುವರಿಸ್ತಕ್ಕಂಥದ್ದು,
ಇದೆಲ್ಲವೂ ಗಮನದಲ್ಲಿ ಇಟ್ಕೊಂಡು ಸ್ಥಿತಿ ಹೇಗಿರ್ತದೋ, ಅಂದರೆ ಅನ್ಲಾಕನ್ನು ನಾವು ಮಾಡ್ತಾ ಇರುವಾಗ ಮೊದಲನೇ ಹಂತ, ಎರಡನೇ ಹಂತ ಮಾಡಿದ ನಂತರ ಏನು ಕೇಸ್ಗಳ ಸಂಖ್ಯೆ ಕಡಿಮೆ ಆಗ್ತದೋ ಜಾಸ್ತಿ ಆಗ್ತದೋ ಅದನ್ನು ನಿಗಾದಲ್ಲಿ ಇಟ್ಕೊಂಡು, ತದನಂತರ ಈಗಿನ ಸಿಚುವೇಶನನ್ನು ಆಗಿನ ಸಿಚುವೇಶನನ್ನು ಅದನ್ನು ಕಂಪೇರ್ ಮಾಡಿ, ತದನಂತರ ಸ್ಥಿತಿಗೆ ಅನುಗುಣವಾಗಿ ಅಲ್ಲೇ ಆ ಡಿಸಿಷನನ್ನು ತೆಗೆದುಕೊಳ್ಳಲಾಗುತ್ತದೆ. ನನ್ನ ಪ್ರಕಾರ ಈ ಅನ್ಲಾಕ್ ಮಾಡ್ತಕ್ಕಂಥದ್ದು ಕನಿಷ್ಠ 1 ರಿಂದ 2 ತಿಂಗಳ ತನಕ ಹಂತವಾಗಿ ತೆಗೆಯುವಂಥದ್ದು ಒಂದು ಸಾಧ್ಯತೆ ಇದೆ. ಇನ್ನು ಈ ಚರ್ಚೆಯ ವಿಷಯ ಅನ್ಲಾಕ್ ಉಪಾಯ ಅನ್ನೋ ಚರ್ಚೆಯ ವಿಷಯದ ಪ್ರಮುಖ ಪ್ರಶ್ನೆಗಳನ್ನ ಒಮ್ಮೆ ನೋಡೋಣ. ಅನ್ಲಾಕ್ ಸುದ್ದಿ ಬರ್ತಿದ್ದಂತೆ ಸೋಂಕಿನ ಭೀತಿ ಹೋದ ಲೆಕ್ಕನ ಅಂತ, ಅನ್ಲಾಕ್ ಅಂತ ಆಗ್ತಿದ್ದಂಗೆ ಎಲ್ಲ ಸರಿ ಹೋಗ್ಬಿಡ್ತು ಅನ್ನೋ ಭಾವನೆ ಕೆಲವರಲ್ಲಿ ಬಂದುಬಿಡುತ್ತೆ. ಅದು ಬರಬಾರ್ದು. ಆ ಭಾವನೆಯಿಂದ ಕೇರ್ಲೆಸ್ ಆಗೋದರ ಪರಿಣಾಮವನ್ನು ನಾವೇ ಎದುರಿಸ್ಬೇಕಾಗುತ್ತೆ, ಮತ್ತೆ ಲಾಕ್ಡೌನ್ ಮಾಡಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು, ಈ ಅನ್ಲಾಕ್ ಆಗೋದೇ ಆದರೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಆಗಬೇಕು. ಸಹಭಾಗಿತ್ವ ಇಲ್ಲ ಅಂದರೆ ಬರೀ ಸರ್ಕಾರ ಏನು ಮಾಡುತ್ತೆ ಅಂತ ಕೇಳ್ಕೊಂಡು ಕೂತ್ರೆ ನಾವು ಮತ್ತೆ ಲಾಕ್ಡೌನ್ ಎದುರಿಸ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಫಲಾನುಭವಿಗಳ ಜವಾಬ್ದಾರಿ ಏನು? ಭಾಳ ಮುಖ್ಯವಾದ ಪ್ರಶ್ನೆ ಇದು. ಯಾವುದೇ ವಲಯವನ್ನು ತೆರೆಯೋದಕ್ಕೆ ಬಿಡಲಿ ಈಗ ಸರ್ಕಾರ, ಅದು ಕನ್ಸ್ಟ್ರಕ್ಷನ್ ಆಗಿರಲಿ, ಕೈಗಾರಿಕೆ ಆಗಿರಲಿ, ಇನ್ನೊಂದು ಮತ್ತೊಂದು, ಅಲ್ಲಿರುವಂಥ ಉನ್ನತ ಹುದ್ದೆಯ ಅಧಿಕಾರಿಗಳು, ಅಲ್ಲಿರುವಂಥ ಜವಾಬ್ದಾರಿಯುತ ವ್ಯಕ್ತಿ, ಅವರ ಒಂದು ಪಾತ್ರ ಏನಿರುತ್ತೆ? ಬರೀ ಸರ್ಕಾರನೇ ಎಲ್ಲ ಮಾಡಬೇಕು ಅಂದರೆ ಆಗೋದಿಲ್ಲ. ಸ್ಥಳೀಯವಾಗಿ ನಿಗಾ ವಹಿಸಬೇಕು ಅಂದರೆ ಪ್ರತಿಯೊಂದು ಕಾರ್ಖಾನೆಗೂ ಒಬ್ಬನ್ನ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಏನೇನು ಮಾಡಬೇಕಾಗುತ್ತೆ ಈ ಅನ್ಲಾಕಿನ ಫಲಾನುಭವಿಗಳು? ಅನ್ಲಾಕ್ ಆದರೆ ಶ್ರಮಿಕ ವರ್ಗಕ್ಕೆ ಸಾರಿಗೆ ಸಂಚಾರದ ವ್ಯವಸ್ಥೆ ಹೇಗೆ? ಇಲ್ಲಿ ರಾಜ್ಯದ ಸಾರಿಗೆ ಸಚಿವರು ಏನು ಹೇಳಿದ್ದಾರೆ, ಅನ್ಲಾಕ್ ಮಾಡಿದ್ದೇ ಆದರೆ ನಾವು ಬಸ್ಗಳನ್ನ ಬಿಡ್ತೀವಿ ರೋಡಿಗೆ ಅಂತ. ಬೆಂಗಳೂರಲ್ಲಿ ಬೇಡಿಕೆ ಇರೋದೇನು ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನೀವು ಬಿಡಬೇಡಿ ಇವಾಗ ಸದ್ಯಕ್ಕೆ, ಸಾರ್ವಜನಿಕರ ಸಾರಿಗೆ ಈಗ ನೀವು ಬಿಟ್ಟರೆ ಅಲ್ಲಿ ಮತ್ತೆ ಜನ ಒಬ್ಬರು ಸಂಪರ್ಕದಲ್ಲಿ ಒಬ್ಬರು ಬರೋವಂಥ ಒಂದು ಪರಿಸ್ಥಿತಿ ಇರುತ್ತೆ, ಹರಡುವಿಕೆಗೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ, ಮಾಡಬೇಡಿ ಅನ್ನೋದು ಒಂದು ಸಲಹೆ ಇದೆ. ಬಟ್ ಒಂದು ಕಡೆ ನೀವು ತೆರವುಗೊಳಿಸ್ತೀರಿ, ಇನ್ನೊಂದು ಕಡೆ ಸಾರಿಗೆನೂ ಕೊಡಲ್ಲ ಅಂದರೆ ಜನ ಹೇಗೆ ಓಡಾಡಬೇಕು ಅನ್ನೋ ಪ್ರಶ್ನೆ ಇರುತ್ತೆ. ಇನ್ನು ಪಾಸಿಟಿವಿಟಿ ರೇಟ್ ಜಿಲ್ಲೆಗಳಲ್ಲಿ ಅದರ ಆಧಾರದ ಮೇಲೆ ಯಾವ ಮಟ್ಟದ ಅನ್ಲಾಕ್ ಅಂತ ನಿರ್ಧಾರ ಆಗುತ್ತಾ? ಮಹಾರಾಷ್ಟ್ರದಲ್ಲಾಗಿದೆ. ಅದಕ್ಕೆ ನಾನು ಶುರುವಿನಲ್ಲೇ ಹೇಳಿದೆ, ಬೇರೆ ಬೇರೆ ರಾಜ್ಯಗಳು ಮತ್ತು ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳು ತಮ್ಮದೇ ಆದ ಯಶಸ್ವಿ ಮಾಡೆಲ್ಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಯಾವ ಮಾಡೆಲ್ನ ನಾವು ರಚನೆ ಮಾಡ್ತೀವಿ ಅನ್ನೋದು ಬಹುಶಃ ಇವತ್ತು ನಾಳೆ ಒಳಗಡೆ ಗೊತ್ತಾಗುತ್ತೆ. ಇನ್ನು ಲಾಕ್ ತೆರವುಗೊಳಿಸಿದ ಮೇಲೆ ಮತ್ತೆ ಪ್ರಕರಣಗಳ ಸ್ಫೋಟವಾಗದಂತೆ ನಿಗಾ ವಹಿಸೋದು ಹೇಗೆ? ಸರ್ಕಾರ ಎಲ್ಲ ಕಡೆ ಇರೋಕ್ಕಾಗಲ್ಲ, ಪೊಲೀಸರನ್ನ ಎಲ್ಲ ಕಡೆ ಬಿಡೋಕ್ಕಾಗಲ್ಲ. ಹಾಗಾಗಿ ಈಗ ಒಂದು ಫ್ಯಾಕ್ಟ್ರಿ ಬಿಡ್ತಾರೆ, ಆ ಫ್ಯಾಕ್ಟ್ರಿಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಜವಾಬ್ದಾರಿ ವಹಿಸುವಂಥದ್ದು, ಅವಾಗ ಟೆಸ್ಟಿಂಗ್ ಮಾಡಿಸುವಂಥದ್ದು. ಟೆಸ್ಟಿಂಗಲ್ಲಿ ಸರ್ಕಾರದ ಪಾತ್ರ ಬರುತ್ತೆ. ಅದು ಹೇಗೆ ಮಾಡ್ತಾರೆ? ಸಾಕಷ್ಟು ಪ್ರಶ್ನೆಗಳಿದೆ. ನನ್ನ ಜೊತೆ ಈ ಚರ್ಚೆಯ ವಿಷಯದಲ್ಲಿ ಕೋವಿಡ್ ಟಾಸ್ಕ್ ಫೋರ್ಸ್ ಸದಸ್ಯರಾದ ಹಿರಿಯ ವೈದ್ಯರಾದ ಡಾಕ್ಟರ್ ಸುದರ್ಶನ್ ಬಳ್ಳಾಳ್ ಅವರು ಇರ್ತಾರೆ, FKCCIಯಿಂದ ಮುರಳೀಧರ್ ಅವರಿದ್ದಾರೆ, ಮತ್ತು HK ಉಮೇಶ್ ಅವರಿದ್ದಾರೆ. ಡಾಕ್ಟರ್ ಬಳ್ಳಾಳ್, ಲಾಂಗ್ ಟೈಮ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ನಾನು ನಿಮ್ಮ ಹತ್ರನೇ ಮಾತಾಡ್ಬಿಡ್ತೀನಿ ಡಾಕ್ಟರ್ ಬಳ್ಳಾಳ್. ಸರ್ಕಾರಕ್ಕೆ ಸಲಹೆಗಳು ಯಾವ ರೀತಿ ಇದೆ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿ ಮಹಾರಾಷ್ಟ್ರದಲ್ಲಿ 5 ಲೆವೆಲ್, ಈ ಲೆವೆಲನ್ನು ಡಿಸೈಡ್ ಮಾಡೋದು ಪಾಸಿಟಿವಿಟಿ ರೇಟು ಮತ್ತು ಬೆಡ್ಗಳು, ಆಸ್ಪತ್ರೆಯಲ್ಲಿ ಬೆಡ್ಗಳ ಅವೈಲಬಿಲಿಟಿ, ಇದರ ಆಧಾರದ ಮೇಲೆ ಕ್ಯಾಟಗರೈಸ್ ಮಾಡ್ತಾರೆ ಜಿಲ್ಲೆಗಳನ್ನ. ಆ ಕ್ಯಾಟಗರಿಗೆ ತಕ್ಕಂಥ ನಿಯಮಗಳು ಅನ್ವಯ ಆಗುತ್ತೆ. ನಮ್ಮಲ್ಲಿ ಹೇಗೆ ಆಗಬೇಕು ಅಂತೀರಿ? ಒಂದು ಮೈನರ್ ಕರೆಕ್ಷನ್, ನಾನು ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಇದ್ದೀನಿ, ತಜ್ಞರ ಕಮಿಟಿ ಅಲ್ಲ. ಎನಿವೆ, ನೀವು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದೀರಾ, ಜನರ ಸಹಕಾರವಿಲ್ಲದಿದ್ರೆ ಅನ್ಲಾಕ್ ಮಾಡೋದು ವಿಲ್ ಬಿ ಎ ಫಿಯಾಸ್ಕೋ. ಇದನ್ನು ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀವಿ. ಫಸ್ಟ್ ವೇವ್ ಮುಗ್ದ ಮೇಲೆ ಅನ್ಲಾಕ್ ಆಯ್ತು, ಸ್ಟೇಟ್ ಕಂಟ್ರಿ ಎಲ್ಲ, ಜನರು ತುಂಬಾ ನಿರ್ಲಕ್ಷ್ಯವಾಗಿದ್ರು. ಕೋವಿಡ್ ಕೇಮ್ ಬ್ಯಾಕ್ ವಿತ್ ವೆಂಜನ್ಸ್. ನಮ್ಗೆ 4 ಪಟ್ಟು ಜಾಸ್ತಿ ಕೋವಿಡ್ ಕೇಸಸ್, 4 ಪಟ್ಟು ಜಾಸ್ತಿ ಡೆತ್ಸ್, ಪ್ಲಸ್ ಕೋವಿಡ್ ಅಸೋಸಿಯೇಟೆಡ್ ಮ್ಯೂಕರ್ಮೈಕೋಸಿಸ್, ಬ್ಲ್ಯಾಕ್ ಫಂಗಸ್ ಅಂತ ತುಂಬಾ ವಿಚಿತ್ರ ಕಾಯಿಲೆಗಳೆಲ್ಲ ಬಂದಿದ್ವಿ. ಸೊ ನಾವು ಸೆಕೆಂಡ್ ಟೈಮ್ ಅನ್ಲಾಕ್ ಮಾಡುವಾಗ ಬಹಳ ಯೋಚನೆ ಮಾಡಿ ಫೇಸ್ ಮ್ಯಾಟರ್ ಅಲ್ಲಿ ಅನ್ಲಾಕ್ ಮಾಡಬೇಕು. ಯಾಕಂದ್ರೆ ಈ ಲಾಕ್ ಡೌನ್ ಇಸ್ ನೆವರ್ ಎ ಪ್ಲೆಸೆಂಟ್ ಥಿಂಗ್. ಇಟ್ ಇಸ್ ಲೈಕ್ ಕೀಮೋಥೆರಪಿ. ಇಟ್ ಈಸ್ ಅನ್ ಅಬ್ಸಲ್ಯೂಟ್ ಲಾಸ್ಟ್ ರಿಸಾರ್ಟ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಹಾಗೇನೆ ಕೋವಿಡ್ ಸ್ಪ್ರೆಡ್ ಆಗೋದನ್ನ ನಿಲ್ಲಿಸಲಿಕ್ಕೆ ಲಾಕ್ ಡೌನ್ ಇಸ್ ದ ಲಾಸ್ಟ್ ರಿಸಾರ್ಟ್. ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ಬೇಕು. ಆದ್ರೆ ಈ ಸಲ ಮಿತಿ ಮೀರಿ ಕೋವಿಡ್ ಹೋದ್ರಿಂದ ಸರ್ಕಾರ ಅನಿವಾರ್ಯವಾಗಿ ಲಾಕ್ ಡೌನ್ ಮಾಡಿತ್ತು. ಸೊ ನಾವು ಇದನ್ನು ನಿಲ್ಲಿಸುವ ಮುಂಚೆ ಫಸ್ಟ್ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು.
ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಹ್ಯಾಸ್ ಟು ಬಿ ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟೆಡ್. ಜನ ಗುಂಪು ಕಟ್ಟೋದು, ಮಾಸ್ಕ್ ಇಲ್ಲದೆ ತಿರುಗೋದು, ಹ್ಯಾಂಡ್ ವಾಷಿಂಗ್, ಡಿಸ್ಟೆನ್ಸಿಂಗ್, ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಜನರನ್ನು ಒಟ್ಟು ಗುಂಪು ಕಟ್ಟಲಿಕ್ಕೆ ಬಿಡಬಾರ್ದು. ಆದ್ರೆ ಈ ಲಾಕ್ಡೌನ್ ಇಂಡೆಫಿನೆಟ್ಲಿ ನಾವು ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆರ್ಥಿಕ ಸ್ಥಿತಿ ತುಂಬಾ ಗಂಭೀರವಾಗಿದೆ. ತುಂಬಾ ಜನರಿಗೆ ಕಷ್ಟ ಆಗುತ್ತೆ, ಜೀವನ ಮಾಡೋದೇ ಕಷ್ಟ ಆಗಿದೆ. ಹಾಗಾಗಿ ಅನಿವಾರ್ಯವಾಗಿ ನಾವು ಈಗ ಲಾಕ್ಡೌನ್ ಕಡಿಮೆ ಮಾಡಲೇಬೇಕಾಗತ್ತೆ. ಇದನ್ನು ಮಾಡುವ ಮುಂಚೆ ಕೆಲವು ಕ್ರಮಗಳನ್ನು ನಾವು ಕೈಗೊಳ್ಬೇಕು. ಒಂದು, ಬಹಳ ಸೀರಿಯಸ್ ಅಗ್ರೆಸಿವ್ ಸರ್ವೇಲೆನ್ಸ್. ಯಾಕಂದ್ರೆ ನಾವು ಲಾಕ್ಡೌನ್ ಬಿಟ್ಟ ಕೂಡಲೇ ಕಾಯಿಲೆ ಜಾಸ್ತಿ ಆಗುತ್ತೆ ಇಲ್ವಾ ಅಂತ ನೋಡ್ಬೇಕು. ಕಾಯಿಲೆ ಜಾಸ್ತಿ ಆದ್ರೆ ಮತ್ತೆ ನಾವು ವಿ ಮೇ ಹ್ಯಾವ್ ಟು ಬ್ರಿಂಗ್ ಡೌನ್ ದ ಲಾಕ್ಡೌನ್ ಇನ್ ಸಮ್ ಫಾರ್ಮ್ ಆರ್ ದ ಅದರ್. ಸೊ ಇದಕ್ಕೆ 2-3 ವಿಧಗಳನ್ನು ಬೇರೆ ಬೇರೆ ರಾಜ್ಯಗಳು ನೋಡಿಕೊಂಡಿವೆ. ಒಂದು, ಟೆಸ್ಟ್ ಪಾಸಿಟಿವಿಟಿ ರೇಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಈಗ ಮಾಡಿದ ಟೆಸ್ಟ್ ಅಲ್ಲಿ ಎಷ್ಟು ಜನರು ಪಾಸಿಟಿವ್ ಬಂದಿದಾರಂತೆ. ಎಷ್ಟು ಟೆಸ್ಟ್ ಪಾಸಿಟಿವ್ ರೇಟ್ ಕಡಿಮೆ ಇರುತ್ತಾ ಅಷ್ಟು ಒಳ್ಳೇದು. ಈಗ ಸಣ್ಣ 6%, 7% ಅಷ್ಟು ಬಂದಿದೆ. ಅಫ್ಕೋರ್ಸ್ ಇನ್ನು ಲಾಕ್ಡೌನ್ ಕಂಟಿನ್ಯೂ ಆದ್ರೆ ಇನ್ನೂ ಕಡಿಮೆ ಆಗುತ್ತೆ. ಆದ್ರೆ ನಾವು ಇದನ್ನು ಖಂಡಿತವಾಗಿ ನಿಗಾ ಇಟ್ಕೊಳ್ಬೇಕು. ಟೆಸ್ಟ್ ಪಾಸಿಟಿವಿಟಿ ರೇಟ್ ಜಾಸ್ತಿ ಆದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕಾಗತ್ತೆ. ಎರಡನೇದು ಬಹಳ ಇಂಪಾರ್ಟೆಂಟ್ ನನ್ನ ಲೆಕ್ಕದಲ್ಲಿ, ಅದ್ರ ಬಗ್ಗೆ ಹೆಚ್ಚು ಜನರು ಮಾತಾಡ್ತಾ ಇಲ್ಲ. ನಾವು ಖಾಲಿ ಟೆಸ್ಟ್ ಪಾಸಿಟಿವ್ ರೇಟ್ ನೋಡಿದ್ರೆ ನಮ್ಗೆ ಫುಲ್ ಪಿಕ್ಚರ್ ಸಿಕ್ಕೋದಿಲ್ಲ. ಯಾಕಂದ್ರೆ ಟೆಸ್ಟಿಂಗ್ ನಂಬರ್ಸ್ ಡಿಫ್ರೆಂಟ್ ಇರ್ಬೋದು, ಸೆಕೆಂಡ್ ಟೈಮ್ ಟೆಸ್ಟಿಂಗ್ ಇರ್ಬೋದು, ಕೋವಿಡ್ ಬಂದು ಕೆಲವರು ಪಾಸಿಟಿವ್ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿರುತ್ತೆ. ಆದ್ರೆ ಇನ್ನೊಂದು ನಾವು ಏನ್ ನೋಡ್ಬೇಕಂದ್ರೆ ಈ ಕೆಪಾಸಿಟಿ ಆರ್ ಆಕ್ಯುಪೆನ್ಸಿ ಆಫ್ ದ ಹಾಸ್ಪಿಟಲ್ ಬೆಡ್ಸ್, ಸ್ಪೆಷಲಿ ಆಕ್ಸಿಜನ್ ನೀಡಿಂಗ್ ಬೆಡ್ಸ್. ನಿಮಗೆ ಈಗ ಕೋವಿಡ್ ಇಂದ ಆಕ್ಸಿಜನ್ ನೀಡಿಂಗ್ ಬೆಡ್ಸ್ ಯಾವಾಗ ಜಾಸ್ತಿ ಆಗುತ್ತೆ, ದಟ್ಸ್ ಎ ವೆರಿ ವೆರಿ ರೆಡ್ ಅಲರ್ಟ್ ತರ. ಅಂದ್ರೆ ಕೋವಿಡ್ ಜಾಸ್ತಿ ಆಗ್ತಾ ಇದೆ, ನಾವು ಮತ್ತೆ ಕ್ರಮ ತಗೊಳ್ಬೇಕು ಅಂತ. ಹಾಗಾಗಿ ನಾವು ಟೆಸ್ಟಿಂಗು, ಟ್ರ್ಯಾಕಿಂಗು, ಪಾಸಿಟಿವಿಟಿ ರೇಟು ಮತ್ತೆ ಕೋವಿಡ್ ಪಾಸಿಟಿವ್ ಆಕ್ಸಿಜನ್ ನೀಡಿಂಗ್ ಬೆಡ್ಸ್ ಇದನ್ನೆಲ್ಲ ಕಟ್ಟುನಿಟ್ಟಾಗಿ ನಾವು ಸರ್ವೇಲೆನ್ಸ್ ಮಾಡ್ತಾ ಇರಬೇಕು. ಎರಡನೇದು, ಆಫ್ ಕೋರ್ಸ್ ವ್ಯಾಕ್ಸಿನೇಷನ್. ನಮ್ಗೆ ಎಷ್ಟು ಬೇಗ ಎಷ್ಟು ಜನರಿಗೆ ವ್ಯಾಕ್ಸಿನೇಟ್ ಮಾಡ್ಲಿಕ್ಕೆ ಆಗುತ್ತಾ, ದಟ್ ಈಸ್ ಎ ವೆರಿ ಸ್ಟ್ರಾಂಗ್ ಟೂಲ್ ಫಾರ್ ಅಸ್ ಟು ಪ್ರಿವೆಂಟ್ ದ ಸ್ಪ್ರೆಡ್ ಆಫ್ ಕೋವಿಡ್. ಇದನ್ನು ನಾವು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನೋಡಿದ್ದೀವಿ. ಇಂಗ್ಲೆಂಡ್ ಇರ್ಬೋದು, ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು. ಇದನ್ನು ನಾವು ಎಷ್ಟು ಜಲ್ದಿಯಾಗಿ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಜಲ್ದಿಯಾಗಿ ಮಾಡಬೇಕು. ಮತ್ತೆ ಮೂರನೇದು, ನಾವು ಇದನ್ನು ಬಹಳ ಫೇಸ್ಡ್ ಮ್ಯಾನರ್ ಅಲ್ಲಿ ಅನ್ಲಾಕ್ ಮಾಡಬೇಕು. ಯಾರಿಗೆ ದಿನನಿತ್ಯ ಜೀವನಕ್ಕೆ ಈ ಕೆಲಸ ಮಾಡೋದು ಅಗತ್ಯ ಇದೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು. ನೀವು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ರೇಸ್ ಮಾಡಿದ್ರ. ಈಗ ನಾವು ಜನರನ್ನು ನೀವು ಕೆಲ್ಸಕ್ಕೆ ಹೋಗಿ ಅಂತ ಹೇಳಿ ಅವ್ರಿಗೆ ಹೋಗ್ಲಿಕ್ಕೆ ಟ್ರಾನ್ಸ್ಪೋರ್ಟೇಶನ್ ಇಲ್ಲ, ಅವ್ರು ಹೇಗೆ ಹೋಗ್ತಾರೆ? ನಡ್ಕೊಂಡೇ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇನ್ ಸಮ್ ಫಾರ್ಮ್ ಆಫ್ ದ ಅದರ್ ನಾವು ಫೇಸ್ಡ್ ಟ್ರಾನ್ಸ್ಪೋರ್ಟೇಶನ್ ಓಪನ್ ಮಾಡ್ಲೇಬೇಕಾಗುತ್ತೆ. ಮೇ ಬಿ 25% ಕೆಪಾಸಿಟಿ, 50% ಕೆಪಾಸಿಟಿ, ಮೋರ್ ವಿಜಿಲೆನ್ಸ್ ಆರ್ ಪ್ರೈವೇಟ್ ವೆಹಿಕಲ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಮೆಜರ್ಸ್. ನಾವು ಟ್ರಾನ್ಸ್ಪೋರ್ಟೇಶನ್ ಓಪನ್ ಮಾಡಿಲ್ಲ ಅಂದ್ರೆ ಜನರಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಟ್ಸ್ ನೋ ಪಾಯಿಂಟ್ ಇನ್ ಓಪನಿಂಗ್ ಅಪ್. ಎರಡನೇದು, ನಾವು ಯಾವುದೆಲ್ಲ ನಾವು ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಇದಕ್ಕೆ ಯೂಸ್ ಮಾಡ್ತೀವಿ ಅಂತದನ್ನು ನಾವು ಲಾಸ್ಟ್ ಆಗಿ ಓಪನ್ ಮಾಡ್ಬೇಕು. ಮೇ ಬಿ ಮಾಲ್ಸ್, ಪಬ್ಸ್, ಮತ್ತೆ ಆಫ್ ಕೋರ್ಸ್ ಸ್ವಿಮ್ಮಿಂಗ್ ಪೂಲ್ಸ್, ಜಿಮ್ಸ್, ಇದು ಎಲ್ಲ ನಾವು ಆದಷ್ಟು ಲೇಟ್ ಆಗಿ ಓಪನ್ ಮಾಡಬೇಕು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ನಾವು ಈ ಪಬ್ಲಿಕ್ ಗ್ಯಾದರಿಂಗ್ಸ್, ರಿಲಿಜಿಯಸ್ ಇರ್ಬೋದು, ಪೊಲಿಟಿಕಲ್ ಇರ್ಬೋದು, ಲಾರ್ಜ್ ಫಂಕ್ಷನ್ಸ್ ಇರ್ಬೋದು, ಬೇರೆ ಏನೇ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹೇಳ್ತಾ ಇದ್ರು ಬೀಗರ ಊಟ ಅಂತೇಳಿ, ಇಂಥದ್ದನ್ನೆಲ್ಲ ನಾವು ಕಟ್ಟುನಿಟ್ಟಾಗಿ ಕಡಿಮೆ ಮಾಡ್ಲೇಬೇಕು. ಅದರಲ್ಲಿ ಏನು ನಾವು ಇಟ್ಸ್ ನಾಟ್ ಅನ್ ಎಸೆನ್ಷಿಯಲ್ ಥಿಂಗ್, ಇಟ್ ಕ್ಯಾನ್ ವೇಟ್. ಹಾಗಾಗಿ ಬಹಳ ಆಲೋಚನೆ ಮಾಡಿ ಇದನ್ನು ತುಂಬಾ ಸರ್ವೇಲೆನ್ಸ್ ಮಾಡ್ಕೊಂಡೇನೆ ನಾವು ಲಾಕ್ಡೌನ್ ಹಂತ ಹಂತವಾಗಿ ಓಪನ್ ಮಾಡಿ, ಯಾವಾಗ ಕೇಸ್ ಜಾಸ್ತಿ ಆಗುತ್ತೋ ಮತ್ತೆ ಪುನಃ ಲಾಕ್ಡೌನ್ ಇನ್ ಸಮ್ ಫಾರ್ಮ್ ಆಫ್ ಅದರ್ ಮತ್ತೆ ಮಾಡಬೇಕಾಗತ್ತೆ. ಅಂತ ಸ್ಥಿತಿಗೆ ಬರಬಾರ್ದು ಅಂತ ನನ್ನ ಆಶೆ. ಮತ್ತೆ ವ್ಯಾಕ್ಸಿನೇಷನ್ ಆದಷ್ಟು ಬೇಗ ನಾವು ಸ್ಪೀಡ್ ಆಗಿ ಮಾಡಬೇಕು. ಓಕೆ ಡಾಕ್ಟರ್, ನಾನು ಇದನ್ನ ಮುಂಚೆನೂ ಕೇಳಿದ್ದೀನಿ, ಮತ್ತೊಮ್ಮೆ ಕೇಳ್ತೀನಿ ನಿಮಗೆ. ಥ್ರೆಶೋಲ್ಡ್ಗಳನ್ನ ಸೆಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಜನರಿಗೂ ಒಂದು ಕ್ಲಾರಿಟಿ ಇರುತ್ತೆ. ಮಿತಿಯನ್ನು ಸರ್ಕಾರ ಘೋಷಣೆ ಮಾಡಿಬಿಡ್ಬೇಕು. ಪ್ರತಿ ಜಿಲ್ಲೆಯಲ್ಲೂ 5% ಪಾಸಿಟಿವಿಟಿ ರೇಟ್ ಅಂತ ಈಗ ಬಂದಿದೆ. ಅಧಿಕೃತವಾಗಿ ಅದನ್ನು ನಾವು ಅನುಷ್ಠಾನಕ್ಕೆ ತಂದುಬಿಟ್ರೆ ಜನರಿಗೆ ಗೊತ್ತಿರುತ್ತೆ ಯಾವಾಗ ಅನ್ಲಾಕ್ ಆಗುತ್ತೆ, ಯಾವಾಗ ಲಾಕ್ಡೌನ್ ಆಗ್ಬೋದು ಅಂತ. ಇದರ ಒಂದು ಅವಶ್ಯಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತವಾಗಿ ನಾವೀಗ ವಿದೌಟ್ ಯಾರ್ಡ್ ಸ್ಟಿಕ್ ಲಾಕ್ಡೌನ್ ಓಪನ್ ಮಾಡಿದ್ರೆ ನಮ್ಗೆ ಯಾವಾಗ ಮತ್ತೆ ಲಾಕ್ಡೌನ್ ತರಬೇಕು ಅಂತ ಗೊತ್ತಾಗೋದಿಲ್ಲ, ಯಾವಾಗ ಕೇಸ್ ಮಿತಿ ಮೀರಿ ಹೋಗಿದೆ ಅಂತಾನೂ ಗೊತ್ತಾಗಲಿಲ್ಲ. ಇದು ಲಾಸ್ಟ್ ಟೈಮ್ ಆಯ್ತು. ಅದಕ್ಕೆ ನೀವು ಹೇಳ್ದಂಗೆ ಟೆಸ್ಟ್ ಪಾಸಿಟಿವಿಟಿ ರೇಟ್ ನಾವು ಫಿಕ್ಸ್ ಮಾಡಬೇಕು. ಎಷ್ಟು ಆಕ್ಯುಪೆನ್ಸಿ ಆಫ್ ಆಕ್ಸಿಜನ್ ರಿಕ್ವೈರಿಂಗ್ ಬೆಡ್ಸ್ ಫಾರ್ COVID-19 ಆಸ್ಪತ್ರೆಯಲ್ಲಿ ಆಕ್ಯುಪೈ ಆಗಿದೆ ಅಂತ ನಮಗೆ ಸೆನ್ಸಸ್ ಇರಬೇಕು. ದ ಮಿನಿಟ್ ಇಟ್ ಸ್ಟಾರ್ಟ್ಸ್ ಗೋಯಿಂಗ್ ಅಪ್, ಇಟ್ಸ್ ಎ ವಾರ್ನಿಂಗ್ ಸೈನ್ ಅಂಡ್ ವಿ ಶುಡ್ ವಾರ್ನ್ ದ ಪೀಪಲ್ ಅಂಡ್ impose another lockdown only if it is absolutely necessary. ಸೊ ಮಿತಿ ಅಥವಾ ಯಾರ್ಡ್ ಸ್ಟಿಕ್ ಇರಬೇಕು ನಮ್ಗೆ. ಯಾವ ಲಿಮಿಟ್ಸ್ ಮೇಲೆ ಹೋದ್ರೆ ನಾವು ಲಾಕ್ಡೌನ್ ಮತ್ತೆ ಇಂಪೋಸ್ ಮಾಡ್ತೀವಿ ಅಂತ
ಜನರಿಗೆ ತಿಳಿದಿರ್ಬೇಕು. ಆವಾಗ ಅವರು ಅದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಓಕೆ, ಮತ್ತೆ ಈಗ ನೀವು ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಮೆನ್ಷನ್ ಮಾಡಿದ್ರಿ. ಭಾಳ ಅಗ್ರೆಸಿವ್ ಆಗಿ ಸರ್ವೇಲೆನ್ಸ್ ನಡಿಬೇಕು, ಟೆಸ್ಟಿಂಗ್ ನಡಿಬೇಕು. ಈಗ ನೀವು ಶ್ರಮಿಕ ವರ್ಗದವ್ರನ್ನ, ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್, ಇಂಡಸ್ಟ್ರಿಯಲ್ ಆಕ್ಟಿವಿಟಿ, ಅದಕ್ಕೆ ನೀವು ಅನುಮತಿ ಕೊಟ್ಟಿದ್ದೇ ಆದರೆ ಅಲ್ಲಿ ಟೆಸ್ಟಿಂಗಿನ ಒಂದು ಭಾಳ ಫೋಕಸ್ಡ್ ಆ್ಯಂಡ್ ಟಾರ್ಗೆಟೆಡ್ ಅಪ್ರೋಚ್ ಇರಬೇಕು. ಡಾಕ್ಟರ್, ನಿಮ್ಮ ಸಲಹೆ ಸರ್ಕಾರಕ್ಕೆ ಯಾವ ರೀತಿ ಇದೆ ಇದ್ರ ಬಗ್ಗೆ, ಓವರ್ ಆಲ್ ಟೆಸ್ಟಿಂಗ್ ನಂಬರ್ಸ್ ಕೂಡ ಹೆಚ್ಚಿಸೋದಕ್ಕೆ? ನಾವು ಯಾವ ಕಾರಣಕ್ಕೂ ಈಗ ಕೋವಿಡ್ ಕಡಿಮೆ ಆಗ್ಲಿ ಆಗದಿರ್ಲಿ ಟೆಸ್ಟಿಂಗ್ ಅನ್ನು ಸದ್ಯಕ್ಕೆ ಕಡಿಮೆ ಮಾಡಬಾರ್ದು ಒಂದು. ಆಮೇಲೆ ನಾವು ಟೆಸ್ಟಿಂಗ್ ಅಲ್ಲಿ ಆದಷ್ಟು ಜೀನೋಮಿಕ್ ಅನಾಲಿಸಿಸ್ ಮಾಡ್ಬೇಕು. ಈ ಸಲ ಏನಾಗಿದೆ ಅಂದ್ರೆ ಒಂದು ಜನರು ನಿರ್ಲಕ್ಷ್ಯ ಆಗಿ ಬಿಟ್ರು, ಹಾಗಾಗಿ ಕೋವಿಡ್ ಜಾಸ್ತಿ ಆಯ್ತು. ನಾವು ಟೆಸ್ಟಿಂಗು ಕಡಿಮೆ ಮಾಡಿದೀವಿ, ಟ್ರ್ಯಾಕಿಂಗು ಕಡಿಮೆ ಮಾಡಿದ್ದೀವಿ. ಇನ್ನೊಂದು ನಮ್ಗೆ ಜೀನೋಮಿಕ್ ಅನಾಲಿಸಿಸ್ ಇದು ಬಂದಾಗ ಇರ್ಲಿಲ್ಲ. ಇವಾಗ ಎಲ್ರಿಗೂ ತಿಳಿದು ಬಂದಿದೆ ಇದು ಡೆಲ್ಟಾ ವೇರಿಯಂಟ್ ಇಸ್ ದ ಒನ್ ದಟ್ ಇಸ್ ಕಾಸಿಂಗ್ ದ ಪ್ರಾಬ್ಲಮ್ ಅಂತ. ಇಲ್ಲಿ ಮಾತ್ರ ಅಲ್ಲ, ಬೇರೆ ದೇಶದಲ್ಲೂ ಈಗ ಅದು ಪ್ರಾಬ್ಲಮ್ ಆಗಿದೆ. ಇಟ್ ಈಸ್ ಮಚ್ ಮೋರ್ ಇನ್ಫೆಕ್ಷಸ್, maybe have some resistance to vaccination and maybe more serious disease than others. ಹಾಗಾಗಿ ನಾವು ಜೀನೋಮಿಕ್ ಅನಾಲಿಸಿಸ್ ಮಾಡ್ತಾ ಇರ್ಬೇಕಾಗತ್ತೆ. ನಮ್ಗೆ ಯಾವಾಗ ಈ ಕೊರೋನಾ ವೈರಸ್ ಮ್ಯೂಟೇಟ್ ಆಗಿ ಮೋರ್ ಇನ್ಫೆಕ್ಷನ್ಸ್ ಅಥವಾ ಮೋರ್ ಸಿವಿಯರ್ ಅಥವಾ ವ್ಯಾಕ್ಸಿನ್ ರೆಸಿಸ್ಟೆಂಟ್ ಆಗುತ್ತೆ ಅಂತ ನಮಗೆ ಮೊದಲೇ ಗೊತ್ತಿದ್ರೆ ಅದಕ್ಕೆ ತಕ್ಕ ಕ್ರಮ ತಗೊಳ್ಬೇಕು. ಅದೇ ಇದು ಯಾವುದೇ ಮ್ಯೂಟೆಂಟ್ ಇರ್ಲಿ, ನಾವು ಮಾಸ್ಕಿಂಗ್, ಡಿಸ್ಟೆನ್ಸಿಂಗ್, ಅವಾಯ್ಡಿಂಗ್ ಕ್ರೌಡ್ಸ್ ಮತ್ತೆ ಹ್ಯಾಂಡ್ ವಾಷಿಂಗ್ ಮಾಡಿದ್ರೆ ಇದು ಹರಡೋದಿಲ್ಲ. ಅದು ಮೋಸ್ಟ್ ಇಂಪಾರ್ಟೆಂಟ್. ವ್ಯಾಕ್ಸಿನೇಷನ್ ನೆಕ್ಸ್ಟ್ ಅಂಡ್ ಕಾನ್ಸ್ಟೆಂಟ್ ಟೆಸ್ಟಿಂಗ್, ಟ್ರ್ಯಾಕಿಂಗ್ ಅಂಡ್ ಜಿನೋಮಿಕ್ ಅನಾಲಿಸಿಸ್ ಇಸ್ ದ ಥರ್ಡ್. ಓಕೆ, ಈಗ ನೀವು TPR ಹೇಳಿದ್ರಿ, ಟೆಸ್ಟ್ ಪಾಸಿಟಿವಿಟಿ ರೇಟ್ ಬಗ್ಗೆ, ಆಕ್ಸಿಜನೇಟೆಡ್ ಬೆಡ್ಸ್ ಆಕ್ಯುಪೆನ್ಸಿ ಆ ಪ್ರಮಾಣದ ಬಗ್ಗೆ. ಎಷ್ಟು ನಂಬರ್ ಇದ್ರೆ ಅನ್ಲಾಕ್ ಮಾಡೋದಕ್ಕೆ ಓಕೆ ಅಂತ ನಿಮಗನ್ಸುತ್ತೆ? ಟೆಸ್ಟ್ ಪಾಸಿಟಿವಿಟಿ ಸರ್ಟನ್ಲಿ ಲೆಸ್ ದೆನ್ 5%. ಇನ್ನೊಂದು ಆಕ್ಯುಪೇಷನ್, ನಾವು ವಿ ಶುಡ್ ಹ್ಯಾವ್ ಅಟ್ ಲೀಸ್ಟ್ 50% ಬೆಡ್ಸ್ ಅವೈಲೇಬಲ್ ಇನ್ ಕೇಸ್ ದಟ್ ಇಸ್ ನೀಡೆಡ್. ಅಂದ್ರೆ ನಾವೀಗ ಕೋವಿಡ್ ಗೆ ಎಷ್ಟು ಬೆಡ್ಸ್ ಅಲೋಕೇಟ್ ಮಾಡಿದೀವ ಅದರ ಆಕ್ಯುಪೆನ್ಸಿ 50% ಗಿಂತ ಕಡಿಮೆ ಬಂದ್ರೆ ವಿ ಆರ್ ರಿಲೇಟಿವ್ಲಿ ಸೇಫ್. ವಿ ಹ್ಯಾವ್ ಅಟ್ ಲೀಸ್ಟ್ ಡಬಲ್ ದ ಕೆಪಾಸಿಟಿ ಇನ್ ಕೇಸ್ ದ ನಂಬರ್ಸ್ ಗೋ ಅಪ್. ಮತ್ತೆ ಟೆಸ್ಟಿಂಗ್ ಐ ಥಿಂಕ್ ಶುಡ್ ನಾಟ್ ಬಿ ಲೆಟ್ ಡೌನ್ ಅಟ್ ಎನಿ ಕಾಸ್ಟ್. ಓಕೆ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಡಾಕ್ಟ್ರೆ, ನೀವು ಕೇಳಿಸ್ಕೊಂಡ್ರೋ ಇಲ್ವೋ, ದಿಸ್ ವಿಲ್ ಬಿ ಅನ್ ಅನ್ಲಾಕ್ ಆಫ್ ಪಾರ್ಟ್ನರ್ಶಿಪ್. ಸಹಭಾಗಿತ್ವ ಇಲ್ಲ ಅಂದರೆ ದಿಸ್ ಅನ್ಲಾಕ್ ವಿಲ್ ಬಿ ಅ ಡಿಸಾಸ್ಟರ್. ತುಂಬ ಕಷ್ಟ ಆಗುತ್ತೆ, ಮತ್ತೊಮ್ಮೆ ಲಾಕ್ಡೌನ್ ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಈ ಫಲಾನುಭವಿಗಳಿದಾರಲ್ಲ, ದ ಬೆನಿಫಿಷರೀಸ್ ಆಫ್ ಅನ್ಲಾಕ್, ಅದು ಇಂಡಸ್ಟ್ರೀಸ್ ಆಗಿರಲಿ, ಕನ್ಸ್ಟ್ರಕ್ಷನ್ ಸೈಟ್ಸ್ ಆಗಿರಲಿ, ಅವರ ಜವಾಬ್ದಾರಿ ಏನಿರುತ್ತೆ ಈ ಒಂದು ಸಂದರ್ಭದಲ್ಲಿ? ಅದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಈಗ ನಾವು ಯಾವ ಪ್ಯಾಂಡಮಿಕ್ ನೋಡಿದ್ರು ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಅ ಪ್ಯಾಂಡಮಿಕ್ ಸ್ಪ್ರೆಡ್ ಇಸ್ ಹ್ಯೂಮನ್ ಬಿಹೇವಿಯರ್. ನೀವು ಎಷ್ಟೇ ಪ್ರೆಡಿಕ್ಷನ್ ಮಾಡೆಲ್ ಮಾಡಬಹುದು, ಮ್ಯಾಥಮೆಟಿಕಲ್ ಮಾಡೆಲ್ಸ್, ಎಪಿಡೆಮಿಯಾಲಜಿಸ್ಟ್ ಮಾಡೆಲ್, ಬಟ್ ನೋ ಮಾಡೆಲ್ ಇಸ್ ಆಕ್ಯುರೇಟ್ ಅನ್ಲೆಸ್ ಯು ಕ್ಯಾನ್ ಅಸೆಸ್ ಹ್ಯೂಮನ್ ಬಿಹೇವಿಯರ್. ಈಗ ಹ್ಯೂಮನ್ ಬಿಹೇವಿಯರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಕಂಟ್ರೋಲಿಂಗ್ ದ ಪ್ಯಾಂಡಮಿಕ್. ಹಾಗಾಗಿ ನಾವು ಎಲ್ಲಿ ಅನ್ಲಾಕ್ ಡೌನ್ ಮಾಡ್ತೀವ ಅಲ್ಲಿ ಕಟ್ಟುನಿಟ್ಟಾಗಿ ಹ್ಯೂಮನ್ ಬಿಹೇವಿಯರ್ ಅನ್ನು ನಾವು ಮಾಡಿಫೈ ಮಾಡಬೇಕು. ಇಟ್ ಮೇ ಬಿ ದ ಸೂಪರ್ವೈಸರ್ಸ್, ಇಟ್ ಮೇ ಬಿ ದ ಓನರ್ಸ್, ಇಟ್ ಮೇ ಬಿ ದ ಜನರಲ್ ಪಬ್ಲಿಕ್, ಇಟ್ ಮೇ ಬಿ ಮಾರ್ಷಲ್ಸ್, ಇಟ್ ಮೇ ಬಿ ದ ಗವರ್ಮೆಂಟ್ ಅಥಾರಿಟೀಸ್, BBMP, ಪೊಲೀಸ್, ವಾಟ್ ಎವರ್. ಬಟ್ ಜನರಿಗೆ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದನ್ನು ನಾವು ಯಾವ ಕಾರಣಕ್ಕೂ ಕಡಿಮೆ ಮಾಡಬಾರ್ದು. ಅಲ್ಲ, ಈಗ SOPಗಳೆಲ್ಲ ರಚನೆ ಆಗ್ತಿದೆ ಅಂತ ನನ್ನ ಜೊತೆ ಫಾರ್ಮರ್ FKCCI ಅಧ್ಯಕ್ಷರು ಮುರಳೀಧರ್ ಅವರಿದ್ದಾರೆ. ಮತ್ತು ಈಗ ಅನ್ಲಾಕ್ ಆಗ್ತಿದ್ದಂಗೆ ಪೊಲೀಸವ್ರು ಇಲ್ಲಿವರೆಗೂ ಒಂದು ಜವಾಬ್ದಾರಿ ಇತ್ತು, ಇನ್ನು ಮುಂದೆ ಇನ್ನೊಂದು ಥರ ಆಗುತ್ತೆ, ಅದ್ರ ಬಗ್ಗೆ ಹೇಳೋದಕ್ಕೆ HK ಉಮೇಶ್ ಅವರಿದ್ದಾರೆ. ಬಟ್ ಡಾಕ್ಟರ್, ನಿಮ್ಮ ಸುತ್ತಮುತ್ತ ನೀವು ಗಮನಿಸ್ತಿರೋಂಥ ಬದಲಾವಣೆ ಬಗ್ಗೆನೇ ಒಂದು ಸತಿ ಹೇಳ್ಬೋದಾ? ಜನರಿಗೆ ಆತ್ಮವಿಶ್ವಾಸ ತುಂಬೋ ಅಂಥ ಒಂದು ಬೆಳವಣಿಗೆ ಏನಾದರೂ ಆಗಿದೆಯಾ ಅಲ್ಲಿ? ನಂಬರ್ ಆಫ್ ಕೇಸಸ್, ಹಾಸ್ಪಿಟಲ್ ಬೆಡ್ಸ್, ಅವೈಲಬಿಲಿಟಿ, ರಿಕವರಿ ರೇಟ್, ಇದೆಲ್ಲಾನು ಸೇರಿಸಿ ನಿಮ್ಮ ಒಂದು ಸಮರಿ ಹೇಳ್ಬೋದಾ? ಖಂಡಿತವಾಗಿಯೂ ಈಗ ಸಿಚುವೇಶನ್ ಹಸ್ ಇಂಪ್ರೂವ್ಡ್ ಕನ್ಸಿಡರಬ್ಲಿ. ಒಂದು ತರ ಹೆಲ್ಪ್ಲೆಸ್ನೆಸ್ ಸೆಟ್ ಆಗಿತ್ತು, ನಾಟ್ ಓನ್ಲಿ ಅಮಾಂಗ್ ದ ಪೇಷಂಟ್ಸ್ ಬಟ್ ಈವನ್ ಅಮಾಂಗ್ ದ ಮೆಡಿಕಲ್ ಫ್ರೆಟರ್ನಿಟಿ. ಅಯ್ಯೋ, ಇಷ್ಟು ಜನರು ಬರ್ತಾ ಇದ್ದಾರೆ, ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ಸ್ ಆರ್ ಓವರ್ವೆಲ್ಮ್. ಪೇಷಂಟ್ಸ್ ಆಂಬ್ಯುಲೆನ್ಸ್ ಅಲ್ಲೇ ಇರ್ತಾರೆ, ಅವರನ್ನು ಆಂಬ್ಯುಲೆನ್ಸ್ ಅಲ್ಲೇ ಸಾಯ್ತಾರೆ, ಅವ್ರನ್ನ ಎಮರ್ಜೆನ್ಸಿ ರೂಮಿಗೆ ಕರ್ಲಿಕ್ಕೆ ಆಗೋದಿಲ್ಲ, ICU ಗಂತೂ ಖಂಡಿತ ಕಳ್ಸ್ಲಿಕ್ಕೆ ಆಗೋದಿಲ್ಲ. ಹಂಡ್ರೆಡ್ಸ್ ಆಫ್ ಕಾಲ್ಸ್ ಎವ್ರಿ ಡೇ ಅಂಡ್ ಅಟ್ ಸಮ್ ಟೈಮ್ಸ್ ಇಟ್ ವಾಸ್ ವೆರಿ ಅನ್ಫಾರ್ಚುನೇಟ್. ನಾವು ಯಾರಿಗೆ ಕೇರ್ ಕೊಡಬೇಕು, ಯಾರಿಗೆ ಕೇರ್ ಕೊಡಬಾರ್ದು ಅಂತ ರೇಷನ್ ಮಾಡುವಂತ ಸ್ಥಿತಿಗೂ ಬಂದಿದ್ದೀವಿ, ವಿಚ್ ಶುಡ್ ನೆವರ್ ಹ್ಯಾಪನ್ ಇನ್ ಎ ಡಾಕ್ಟರ್ಸ್ ಲೈಫ್. ಸೊ ಅಂತ ಪರಿಸ್ಥಿತಿ ಖಂಡಿತ ಇಂಪ್ರೂವ್ ಆಗಿದೆ. ಇವಾಗ ಬೆಡ್ಸ್ ತುಂಬಾ ಇಂಪ್ರೂವ್ ಆಗಿದೆ. ICU ಸಿಚುವೇಶನ್ ಇಸ್ ಆಲ್ಸೋ ಸ್ಲೋಲಿ ಇಂಪ್ರೂವಿಂಗ್. ಡೆತ್ ರೇಟ್ ಆಲ್ಸೋ ಆರ್ ಕಮಿಂಗ್ ಡೌನ್. ಅಫ್ಕೋರ್ಸ್ ಈ ಕೇಸಸ್ ಕಡಿಮೆ ಆಗಿ 1-2 ವಾರದ ಮೇಲೇನೆ ಡೆತ್ ರೇಟ್ಸ್ ಕಡಿಮೆ ಆಗುತ್ತೆ. ಸೊ ಆಲ್ ಪಾಸಿಟಿವ್ ಸೈನ್ಸ್. ದ ಓನ್ಲಿ ಥಿಂಗ್ ವೇರ್ ವಿ ಪ್ರಾಬಬ್ಲಿ ನೀಡ್ ಟು ಅಚೀವ್ ಮೋರ್ is the rate of vaccination.
ಅಫ್ಕೋರ್ಸ್ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಅವರು ಕೆಲವು ಅನೌನ್ಸ್ಮೆಂಟ್ಸ್ ಮಾಡಿದ್ದಾರೆ. ವ್ಯಾಕ್ಸಿನ್ ಅವೈಲಬಿಲಿಟಿ ಸ್ಟಿಲ್ ಎ ಪ್ರಾಬ್ಲಮ್. ನಾವು ಇದನ್ನು ಅಡ್ರೆಸ್ ಮಾಡಿ ಈ ಪ್ರಾಬ್ಲಮ್ ಅನ್ನು ಆದಷ್ಟು ಫೆಸಿಲಿಟೇಟ್ ಮಾಡ್ಬೇಕಂದ್ರೆ ಈ ವ್ಯಾಕ್ಸಿನೇಷನ್ ಆದಷ್ಟು ಫೆಸಿಲಿಟೇಟ್ ಮಾಡಿದ್ರೆ ವಿಲ್ ಬಿ ಇನ್ ಎ ಮಚ್ ಬೆಟರ್ ಫಾರ್ಮ್ಯಾಟ್ ಟು ಫೇಸ್ ದ ಥರ್ಡ್ ವೇವ್ ಅಂಡ್ ಪ್ರಾಬ್ಲಿ ಕುಡ್ ಬ್ಲಂಟ್ ದ ಥರ್ಡ್ ವೇವ್. ರೈಟ್. ಥ್ಯಾಂಕ್ ಯು ಡಾಕ್ಟರ್ ಬಲ್ಲಾಳ್ ಫಾರ್ ಯೋರ್ ಟೈಮ್. ಒಂದು 3-4 ನಿಮಿಷ ಜಾಸ್ತಿ ತಗೊಂಡಿದ್ದೀನಿ ಅನ್ಸುತ್ತೆ, ಬಟ್ ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ಎ ಪ್ಲೆಜರ್ ಟು ಬಿ ವಿತ್ ಯು ನಿಖಿಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ಮುರಳೀಧರ್ ಅವರೇ, ಇದು ಈ ಅನ್ಲಾಕಿನ ಅನಿವಾರ್ಯತೆ ಬಗ್ಗೆ ಹೇಳಿ. ಇಂಡಸ್ಟ್ರಿಗೆ ಬೇಕಿರೋಂಥ ಒಂದು ಮೂವ್ ಇದು. ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಬೇಕಿರುವಂಥ ಒಂದು ನಿರ್ಧಾರ. ಬಟ್ ಇದರ ಆಪತ್ತು ಸೈಡ್ ಇದೆಯಲ್ಲ, ಅದನ್ನು ನಾವು ಪರಿಗಣಿಸಬೇಕಾಗತ್ತೆ. ನಿಖಿಲ್ ಅವರೇ, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಫಾರ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು ಫಾರ್ ಯೋರ್ ಪೇಷನ್ಸ್. ನೋಡಿ, ಡಾಕ್ಟರ್ ಬಳ್ಳಾಲ್ ಅವರು ತುಂಬ ಕಾಂಪ್ರಹೆನ್ಸಿವ್ ಆಗಿ ಎಲ್ಲ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಇವಾಗ ಇರೋ ಪೊಸಿಷನ್ ಏನು, ಯಾವ ಥರ ಆಗ್ತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆದರೆ ಒಂದು ನೀವು ಅನ್ಲಾಕ್ ಡೌನ್ ಬೆನಿಫಿಷರೀಸ್ ಅಂತ ಹೇಳ್ತೀರಲ್ಲ, ಅದು ಬೆನಿಫಿಷರೀಸ್ ಅಲ್ಲ. ನಾವು ದಿ ಇಂಡಸ್ಟ್ರೀಸ್ ಇರಲಿ, ಬಿಸ್ನೆಸ್ ಇರಲಿ, ಅವರು ದೇ ಆರ್ ಕಮ್ಮಿಂಗ್ ಬ್ಯಾಕ್ ಟು ದೇರ್ ನಾರ್ಮಲ್ ಪೊಸಿಷನ್. ದೇ ಆರ್ ಟ್ರೈಯಿಂಗ್ ಟು ಕಮ್ ಬ್ಯಾಕ್ ಟು ದೇರ್ ನಾರ್ಮಲ್ ಪೊಸಿಷನ್ ಅಷ್ಟೇ. ವಿ ಆರ್ ಆಲ್ ಸಫರರ್ಸ್ ನಾವು. ಇವಾಗ ನಮಗೆ ಒಂದು 7 ವೀಕ್ಸಿಂದ ನಮ್ಮ ಬಿಸ್ನೆಸ್ ಎಲ್ಲ ಸ್ಟಾಪ್ ಆಗಿ ವಿ ಆರ್ ಸಫರಿಂಗ್ ನಾವು. ಸೊ ಅದರಿಂದ ವಿ ಆರ್ ಟ್ರೈಯಿಂಗ್ ಟು ಕಮ್ ಬ್ಯಾಕ್ ಟು ನಾರ್ಮಲ್ ಆಪರೇಷನ್ಸ್ ಅಷ್ಟೇ ಹೊತ್ತು ಬೆನಿಫಿಷರೀಸ್ ಅಂತ ಹೇಳಕ್ಕಾಗಲ್ಲ. ಇವಾಗ ನೋಡಿ, ಬೇಕಾದಷ್ಟು ಕಡೆ ಮುರಳೀಧರ್ ಸರ್, ಆನ್ ಅ ಲೈಟರ್ ನೋಟ್, ಇನ್ ಮೈ ಡಿಫೆನ್ಸ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವು ಹೇಳಿದ್ರೆ ವಿ ಆರ್ ಕಮಿಂಗ್ ಬ್ಯಾಕ್ ಟು ನಾರ್ಮಲ್, ಬಟ್ ಇನ್ ದ ನ್ಯೂ ನಾರ್ಮಲ್ ಇದೆ ಅಲ್ವಾ, ದಟ್ಸ್ ವಾಟ್ ವಿ ಕಾಲ್ ಇಟ್. ದಿಸ್ ಇಸ್ ದ ನ್ಯೂ ನಾರ್ಮಲ್. ಸೊ ಇನ್ ದ ನ್ಯೂ ನಾರ್ಮಲ್ ಯಾರಿಗೆ ಅಲ್ಲ, ಯಾರಿಗೆ ಅನ್ಲಾಕ್ ಮಾಡೋ ಒಂದು ಅವಕಾಶ ಸಿಗುತ್ತೋ, they may have been sufferers, illa ant helodilla nanu, I have to admit that, but they are the beneficiaries of this unlock, in my defense. But on a lighter note, please continue, Muralidhar sir. ನೀವು ತಿರ್ಗಾ ಬೆನಿಫಿಷರೀಸ್ ಅಂತೀರಾ. ಓಕೆ, ಲೆಟ್ ಅಸ್ ಅಗ್ರಿ ಟು ಡಿಸ್ಅಗ್ರಿ ಆನ್ ದಟ್ ವರ್ಡಿಂಗ್ ಆಫ್ ಬೆನಿಫಿಷರೀಸ್. ಬಟ್ ಸಿಕ್ಕಾಪಡೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇವಾಗ ಯಾರು ಅನ್ಲಾಕ್ ಮಾಡಿದ್ರು ಅವರಿಗೆ ಹೋದ 7 ವೀಕ್ಸಿಂದ ಮನೇಲೆ ಕೂತ್ಕೊಂಡು ಬಿಸ್ನೆಸ್ ಮಾಡದೆ, ಫ್ಯಾಕ್ಟ್ರೀಸ್ ರನ್ ಮಾಡದೆ, ಆಗಲೂ ಎಲ್ರಿಗೂ ಸ್ಯಾಲ್ರೀಸ್ ಕೊಟ್ಕೊಂಡು ಎಲ್ಲ ಇದ್ದಾರೆ. ಅವರಿಗೆ ಬಿಸ್ನೆಸ್ ಮಾಡಬೇಕು, ಇವಾಗ ಸ್ವಲ್ಪ ಆದರೂ ವಿ ವಾಂಟ್ ಟು ಕಮ್ ಬ್ಯಾಕ್ ಟು ನ್ಯೂ ನಾರ್ಮಲ್ ಅಂತ ಒಂದು ಎಂಥೂಸಿಯಾಸಮ್ ಇದೆ. ಆದರೆ ಇನ್ ದಿಸ್ ಎಂಥೂಸಿಯಾಸಮ್ ಅವರು ದೇ ಶುಡ್ ನಾಟ್ ಲೂಸ್ ಸೈಟ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಡಾಕ್ಟರ್ ಬಳ್ಳಾಲ್ ಅವರು ಹೇಳಿದಾಗೆ ನಾರ್ಮಲ್ ಸ್ಟ್ಯಾಂಡರ್ಡ್ SOP ಯಾವುದನ್ನು ಅದನ್ನು ನಾವು ವಿ ಶುಡ್ ನಾಟ್ ಡೈಲ್ಯೂಟ್ ಅಂತ ಒಂದು ಅನಿಸುತ್ತೆ. ಇವಾಗ ಒಂದೇ ಒಂದು ವಿಷಯ ಹೇಳ್ತೀನಿ ನೋಡಿ. ಟ್ರೇಡಿಂಗ್ ಕಮ್ಯುನಿಟಿ ಇದೆ, ಅವರು ಪಾಪ ಎಲ್ಲ ಶಾಪ್ಸು ಎಕ್ಸೆಪ್ಟ್ ಸಮ್ ಎಸೆನ್ಷಿಯಲ್ ಕಮಾಡಿಟೀಸ್ ಅವರೆಲ್ಲ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಟ್ರೇಡರನ್ನು ಇವಾಗ ನನಗೆ ಓಪನ್ ಮಾಡಿದ್ರೆ ಏನಾದರೂ ಒಂದು ಬಿಸ್ನೆಸ್ ಆಗುತ್ತೆ ಅಂತ ಒಂದು ಕಾಯ್ಕೊಂಡು ಕೂತಿದ್ದಾರೆ. ಇವಾಗ ಒಂದು ಕಡೆ ಏನಾಗಿದೆ ಅಂದರೆ, ಒನ್ ಆಫ್ ದ ಫಾರಿನ್ ಕಂಟ್ರೀಸ್ ಇನ್ ಈಸ್ಟರ್ನ್ ಯುರೋಪ್ ಅವ್ರೇನು ಮಾಡಿದ್ದಾರೆ ಅಂದರೆ, ಯಾವ ಶಾಪು ಓಪನ್ ಮಾಡಬೇಕಾದ್ರೂ ಯಾವ ಕಸ್ಟಮರನ್ನು ಶಾಪ್ ಒಳಗಡೆ ಬರಬಾರ್ದು. ದೇ ಶುಡ್ ಎಂಥ ದೊಡ್ಡ ಅಂಗಡಿ ಇದ್ರೂ ಅವರು ರೋಡಲ್ಲೇ ನಿಂತಿರಬೇಕು. ಓನ್ಲಿ ದ ಓನರ್ ಒಬ್ಬರೇ ಒಳಗಡೆ ಇರಬೇಕು, ಅವರು ಹೊರಗಡೆ ಕೊಡಬೇಕು ಅವ್ರಿಗೆ. ಅಂದರೆ ದಿ ಕಸ್ಟಮರ್ ಯಾವಾಗ್ಲೂ ಓಪನ್ ಏರಲ್ಲೇ ನಿಂತಿರ್ತಾರೆ, ಶಾಪ್ ಒಳಗಡೆ ಬರಲಿಕ್ಕೆ ಒಂದು ಅವಕಾಶನೇ ಇಲ್ಲ. ಅದು ಇಲ್ಲದೆ ಈ ಥರ ದೊಡ್ಡ ದೊಡ್ಡ ಶಾಪ್ಸೇ ಇರಲಿ, ಚಿಕ್ಕ ಶಾಪ್ಸೇ ಇರಲಿ, ಒಂದು ಬ್ಯಾರಿಕೇಡ್ ಮಾಡಿಬಿಟ್ಟು ಓನರ್ ವಿಲ್ ಬಿ ಸಿಟ್ಟಿಂಗ್ ಇನ್ಸೈಡ್, ದ ಕಸ್ಟಮರ್ ವಿಲ್ ಬಿ ಸಿಟ್ಟಿಂಗ್ ಔಟ್ಸೈಡ್, ಅಂದರೆ ಆಟೋಮ್ಯಾಟಿಕ್ ಆಗಿ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಇವಾಗ WHO SOP ಕೊಟ್ಟಿರೋದು ಕ್ಲೋಸ್ಡ್ ಏರಿಯಾಸಲ್ಲಿ ಯಾರು ಜಾಸ್ತಿ ಜನ ಇರಬಾರ್ದು ಅಂತ. ಅದರಿಂದ ಈ ಅಂಗಡಿಗಳಲ್ಲಿ ಒಂದು ಇವಾಗ ಫಸ್ಟ್ ಸ್ಟೇಜಲ್ಲಿ ಲಾಕ್ಡೌನ್ ಮಾಡ್ತಾರೋ ಶಾಪ್ಸಿಗೆ, ಸೆಕೆಂಡ್ ಸ್ಟೇಜಲ್ಲಿ ಲಾಕ್ಡೌನ್ ಮಾಡ್ತಾರೋ, ಇದೊಂದು ರಿಕ್ವೈರ್ಮೆಂಟ್ ಖಂಡಿತ ಇವರು ತರ್ಬೋದು. ಯಾಕಂದರೆ ಇಟ್ ಹ್ಯಾಸ್ ವರ್ಕ್ಡ್ ಎಫೆಕ್ಟಿವ್ಲಿ ಇನ್ ಸಮ್ ಆಫ್ ದಿ ಕಂಟ್ರೀಸ್. ಯಾರೂ ನೋ ಕಸ್ಟಮರ್ ಶುಡ್ ಬಿ ಸೀನ್ ಇನ್ಸೈಡ್ ದ ಶಾಪ್, ಎಲ್ಲ ಹೊರಗಡೆ ನಿಂತಿರಬೇಕು. ಇದು ಮಾಡಿದ್ರೆ ಒಂದು ರೀತಿಯಿಂದ ಒಂದು ಸೇಫ್ಟಿ ಸಿಗುತ್ತೆ. ಆದರೆ ಇನ್ನೊಂದು ವಿಷಯ, ಇಂಡಸ್ಟ್ರೀಸ್ ಅಂತ ಇದೆ. ಇಂಡಸ್ಟ್ರೀಸ್ ಅಂದರೆ ದೊಡ್ಡ ಇಂಡಸ್ಟ್ರಿ ಇರ್ಬೋದು, ಚಿಕ್ಕದಿರ್ಬೋದು, 5 ಜನ ಇರ್ತಾರೆ, 10 ಜನ ಇರ್ತಾರೆ, 1000 ಜನ ಇರ್ತಾರೆ. ಟೆಕ್ಸ್ಟೈಲ್ ಇಂಡಸ್ಟ್ರೀಸಲ್ಲಿ ಪಕ್ಕದಲ್ಲಿ ಕೂತಿರ್ತಾರೆ, ಕೆಲವು ಇಂಡಸ್ಟ್ರೀಸಲ್ಲಿ ದೂರ ಇರ್ತಾರೆ.
ಆದರೆ ಇಂಡಸ್ಟ್ರಿ ಓನರ್ ಯಾವ ಇಂಡಸ್ಟ್ರಿಗೆ ಇವಾಗ ಅನ್ಲಾಕ್ ಡೌನ್ ಬೆನಿಫಿಟ್ ಸಿಗುತ್ತೋ, ನೀವು ಹೇಳ್ದಂಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ, Thank you, sir. ಬೆನಿಫಿಟ್ ಸಿಗುತ್ತೋ ಅವರು ದೇ ಮಸ್ಟ್ ಟೇಕ್ ವೆರಿ ಎಕ್ಸ್ಟ್ರಾ ಕೇರ್ ಟು ಸಿ ದಟ್ ದೇರ್ ಎಂಪ್ಲಾಯೀಸ್ ಆರ್ ಪ್ರೊಟೆಕ್ಟೆಡ್. ಫಸ್ಟ್ ಪ್ರೊಟೆಕ್ಷನ್ ಇರಬೇಕು ಅವರಿಗೆ. ಫಸ್ಟು ಬಂದ ತಕ್ಷಣ ಯಾರ್ಯಾರಿಗೆ ವ್ಯಾಕ್ಸಿನೇಷನ್ ಇಲ್ವೋ ಅವರಿಗೆ ವ್ಯಾಕ್ಸಿನೇಷನ್ ಅರೇಂಜ್ ಮಾಡಲೇಬೇಕು. ದಿ ಪ್ರೊಪರೈಟರ್ ಆರ್ ದಿ ಡೈರೆಕ್ಟರ್ ಯಾರಿದ್ರೂ ಅವರು ಎಲ್ರಿಗೂ ವ್ಯಾಕ್ಸಿನೇಷನ್ ಒಂದು ಅರೇಂಜ್ ಮಾಡಲೇಬೇಕು. ಆಮೇಲೆ ಅವ್ರನ್ನ ವಾರಕ್ಕೊಂದ್ಸರಿ ಕರೆದುಬಿಟ್ಟು, ಇವಾಗ ನಾವೊಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ನಡೆಸ್ತಾ ಇದ್ದೀವಿ ನಾವು. ಅತ್ತಿಬೆಲೆಯಲ್ಲಿದೆ, ನನಗೆ ಒಂದು ಫ್ಯಾಕ್ಟ್ರಿ ಹೊಸೂರಲ್ಲಿದೆ. ನಾನು 15 ದಿವಸಕ್ಕೊಂದಿನ ಎಲ್ಲರನ್ನೂ ಗ್ರೂಪ್ ಆಗಿ ಒಂದು 5 ಜನ 10 ಜನನ ಕರೆದುಬಿಟ್ಟು, ಈ ಕೋವಿಡ್ಡು ಇದರದ್ದು ಪ್ರಭಾವ ಏನಾಗ್ಬೋದು, ನೀವು ಕೇರ್ಲೆಸ್ ಆಗಿದ್ದರೆ ಅಂತ ಅವ್ರಿಗೆ ಹೇಳ್ತಾನೆ ಇರ್ತೀನಿ. ಹೇಳ್ತಾನೆ ಇದ್ದರೆ ಅವರಿಗೆ ಸ್ವಲ್ಪ ಆದರೂ ಅರ್ಥ ಆಗುತ್ತೆ. ಸೊ ಕಂಟಿನ್ಯೂಸ್ ಕಮ್ಯುನಿಕೇಷನ್ ಇಟ್ಕೋಬೇಕು. ಯಾರಿದ್ರೂ ಈ ಥರ SOPs ಫಾಲೋ ಮಾಡಬೇಕು. ನೀವು SOPs ಫಾಲೋ ಮಾಡಿದ್ರೇ ಯು ವಿಲ್ ಬಿ ಏಬಲ್ ಟು ಗೆಟ್ ಅಲಾಂಗ್ ಆ್ಯಂಡ್ ಈ ಕೋವಿಡ್ ಕಮ್ಮಿ ಆಗುತ್ತೆ ಅಂತ ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಟಿ ವಿಯಲ್ಲಿ ಎಷ್ಟು ಬಂದ್ರೂ ಏನು ಬಂದ್ರೂ ಅದು ನನಗಾಗಲ್ಲ ಅಂತ ಅವರಿಗೆ ಒಂದು ಅಭಿಪ್ರಾಯ ಬಂದ್ಬಿಡುತ್ತೆ. ಬಟ್ ಅದೇ ಥರ ಸೇಮ್ ಕಂಪನಿನಲ್ಲೇ ಅವರಿಲ್ಲೋ ಮ್ಯಾನೇಜರ್ ಇರಲಿ, ಮಾಲೀಕರೇ ಇರಲಿ, ಅವರು ಕಂಟಿನ್ಯೂಸ್ ಕಮ್ಯುನಿಕೇಷನ್ ಚಾನಲ್ಸ್ ಓಪನ್ ಮಾಡಿ ಇಟ್ಕೊಂಡಿದ್ರೆ ಇದು ಖಂಡಿತವಾಗಿ ಇದರಿಂದ ಬೆನಿಫಿಟ್. ಮುರಳೀಧರ್ ಸರ್, ನೀವು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದಿರಿ. ಐ ವಿಲ್ ಕಮ್ ಬ್ಯಾಕ್ ಟು ಯು ಆನ್ ದಟ್. SOPಗಳ ಬಗ್ಗೆ ಮಾತಾಡಿದಿರಿ. ಫಾರ್ ಎಕ್ಸಾಂಪಲ್ ಡೆಲ್ಲಿನಲ್ಲಿ ಏನಾಗಿದೆ ಅಂದ್ರೆ, ಇಂಡಸ್ಟ್ರಿಯಲ್ ಲೇಔಟ್ಸ್ ಇಂಡಸ್ಟ್ರೀಸ್ ಪರ್ ಸೆ ಅವರವರೇ SOPಗಳು ಮಾಡಿಕೊಂಡು ಸರ್ಕಾರಕ್ಕೆ ಅದರದೊಂದು ಡ್ರಾಫ್ಟ್ ಕಳಿಸಿದ್ದಾರೆ. ಇದರ ಇಂಪ್ಲಿಮೆಂಟೇಷನ್ನಲ್ಲಿ ಸರ್ಕಾರ ನಮಗೆ ಹೇಗೆ ಸಹಾಯ ಮಾಡ್ಬೋದು, ಇದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ನಾವು ಏನೇನು ಮಾಡ್ಬೋದು ಅನ್ನೋದನ್ನು ಸರ್ಕಾರಕ್ಕೆ ಕೇಳೋದ್ರ ಮೂಲಕ, ಇದನ್ನೇ ನಾನು ಹೇಳ್ತಾ ಇರೋದು, ಒಂದು ಪಾರ್ಟ್ನರ್ಶಿಪ್ ಬೆಳೆಸಬೇಕಾಗಿದೆ. ಇಲ್ಲಿ ಬರೀ ಸರ್ಕಾರ ಮಾಡಬೇಕು ಅಂದ್ರೂ ಆಗಲ್ಲ, ಬರೀ ನಾವೇ ಮಾಡ್ತೀವಿ ಅಂದ್ರೂ ಆಗಲ್ಲ. ಬಟ್ ನಾವು 60%, ಸರ್ಕಾರಕ್ಕೆ ಓನ್ಲಿ ಡು 30-40%, ನಾವು 60-70% ನಾವು ಮಾಡಬೇಕಾಗಿದೆ ಇವತ್ತು. ಅದರಲ್ಲೇ ಇರೋದು ಉಪಾಯ. ಉಮೇಶ್ ಸರ್, ಇಲ್ಲಿವರೆಗೂ ಏನಾಯಿತು ಅಂದರೆ, ಲಾಕ್ಡೌನ್ ಅಂದಾಗ್ಲೇ ಜನ ಕೂತ್ಕೊಳ್ಳಿಲ್ಲ ಮನೆಯಲ್ಲಿ. ಲಾಠಿ ಬೀಸುವಂಥ ಅನಿವಾರ್ಯತೆ ಪೊಲೀಸರದಾಗಿತ್ತು ಅವತ್ತು. ಇವತ್ತು ಅನಿವಾರ್ಯತೆ ಇರೋದು ಅನ್ಲಾಕ್ ಮಾಡೋದಕ್ಕೆ. ಇದಾದಮೇಲೆ ಫಾರ್ ಎಕ್ಸಾಂಪಲ್ ಸೂಪರ್ವಿಷನ್, ಮೇಲುಸ್ತುವಾರಿ, ಮೇಲ್ವಿಚಾರಣೆ, ಇದನ್ನೆಲ್ಲ ನಡೆಸೋದಕ್ಕೆ ಪೊಲೀಸರನ್ನೇ ನಿಯೋಜನೆ ಮಾಡ್ಬೋದಾ? ಪೊಲೀಸರ ಮೇಲೆ ಇನ್ನು ಮುಂದಿರುವಂಥ ಒತ್ತಡ ಹೇಗೆ ಅನ್ಲಾಕ್ ಆದಮೇಲೆ? ಸರ್, ಪೊಲೀಸರ ಮೇಲೆ ಇನ್ನು ಮುಂದೆ ಭಾಳ ಮಹತ್ತರವಾದಂಥ ಜವಾಬ್ದಾರಿ ಇದೆ ಸರ್. ಯಾಕೆ ಅಂತಂದರೆ ಈ ಕರೋನಾ ಇದ್ರ ಮಧ್ಯೆನೇ ಬದುಕುವಂಥ ಪರಿಸ್ಥಿತಿಯಲ್ಲಿ ನಾವು ಇರ್ತಕ್ಕಂಥದ್ದು. ಇದ್ರ ಮಧ್ಯೆನೇ ನಾವು ಬದುಕಬೇಕು ಸಹ ಇನ್ನು ಮುಂದೆನೂ. ಇದೇನು ಹೊರಟೋಗ್ಬಿಡ್ತದೆ ತಕ್ಷಣದಲ್ಲಿ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ಸ್ಗಳು ಬರಬೇಕು, ಭಾಳ ಟೈಮ್ ತೊಗೊಳ್ಬೋದು ಅಂತ ಅನ್ನಿಸ್ತದೆ ನೋಡಿದ್ರೆ ಪ್ರಸಕ್ತ ವಿದ್ಯಮಾನದಲ್ಲಿ. ಆ ಕಾರಣಕ್ಕೆ ಪೊಲೀಸರುಗಳಿಗೆ ಇದೊಂದು ಮುಂದಿನ ದಿನಗಳಲ್ಲಿ ಇದೊಂದು ಕೊರೋನಾ ಡ್ಯೂಟಿ ಅಂತ ಅಂದರೆ ಡ್ಯೂಟಿ ಅವರ್ಸ್ಗಳೇ ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ. ನಮ್ಮದು ಪ್ಯಾಟರ್ನ್ ಆಫ್ ವರ್ಕ್ ಏನಿದೆಯೋ, ಕೆಲಸ ಮಾಡ್ತಾ ಇರ್ತಕ್ಕಂಥ ನೀತಿನಲ್ಲೇ ನಾವು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಮತ್ತು ಭಾಳ ಏನು ನಮ್ಮ ಈಗ ಮ್ಯಾಕ್ರೋ ಲೆವೆಲಲ್ಲಿ ಇವಾಗ ವಲಯಗಳಲ್ಲಿ ಹೇಳ್ಬಿಡ್ತಾರೆ, ಇಷ್ಟು ಪಾಸಿಟಿವಿಟಿ ರೇಟ್ ಇದೆ, ಈ ವಲಯಗಳಲ್ಲಿದೆ, ಇಷ್ಟಿದೆ, ಟೋಟಲ್ ಬೆಂಗಳೂರಲ್ಲಿ ಇಷ್ಟಿದೆ ಅಂತ ಅಂದ್ಬಿಟ್ಟು ಅಂತ. ಇದು ಇನ್ನು ಮುಂದೆ ನಮಗೆ ಹೇಗೆ ಬರಬೇಕಾಗ್ತದೆ ಅಂತಂದರೆ, ಈ ಸಂಬಂಧಪಟ್ಟಂಥ ವಿಚಾರಗಳು ಏನು ವೆದರ್ ರಿಪೋರ್ಟ್ ಬರ್ತದಲ್ಲ ಪ್ರತಿ ಗಂಟೆಗೆ ಮತ್ತು ಪ್ರತಿ ಸಾಯಂಕಾಲ ಬೆಳಗ್ಗೆ, ಆ ಥರ ನಮಗೆ ಈ ರಿಪೋರ್ಟ್ಗಳು ನಾವು ಬದುಕಬೇಕು ಅಂದರೆ ಈ ಥರ ರಿಪೋರ್ಟ್ಗಳು ನಮ್ಮ ಕೈಗೆ ಸೇರಬೇಕು. ಇಲ್ಲ ಅಂತಂದರೆ ಭಾಳ ಮೈಕ್ರೋ ಲೆವೆಲ್ಗೆ ಹೋಗಿ, ಇದು ಏನು ವಾರ್ಡ್ ಲೆವೆಲ್ಗಳಿರ್ತದೆ ಬೆಂಗಳೂರು ನಗರಗಳಲ್ಲಿ, ಆ ವಾರ್ಡ್ ಲೆವೆಲ್ಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ 1 ವಾರ್ಡು 2 ವಾರ್ಡು 3 ವಾರ್ಡುಗಳು ಒಂದೊಂದು ಪೊಲೀಸ್ ಠಾಣೆಗಳಿಗಿರ್ತದೆ. ಆ ಲೆವೆಲಲ್ಲಿ ಯಾವ ವಾರ್ಡ್ಗಳಲ್ಲಿ ಬರ್ತಾ ಇದೆ ಜಾಸ್ತಿ, ಅಲ್ಲೇನು ಬ್ರೀಚ್ ಆಗ್ತಾ ಇದೆ ಲ್ಯಾಂಡ್ ಆರ್ಡ್ರು, ಎಲ್ಲಿ ಜನ ಸೇರ್ತಾ ಇದ್ದಾರೆ, ಯಾಕೆ ಸೇರ್ತಾ ಇದ್ದಾರೆ ಅಂತೇಳಿ ನೋಡುವಷ್ಟು ನಮಗೆ ಆ ಒಂದು ಔಟ್ಪುಟ್, ಹೌದು ಇನ್ಪುಟ್ಟು ನಮಗೆ ಬರ್ತಕ್ಕಂಥದ್ದು ಭಾಳ ಅತ್ಯವಶ್ಯಕವಾಗಿ ಬೇಕಾಗಿದೆ. ನಾವು ಮ್ಯಾಕ್ರೋ ಲೆವೆಲಲ್ಲಿ ಮಾಡಿಬಿಟ್ಟಾಗ ನಮ್ಮ ಏರಿಯಾದಲ್ಲಿ ಎಲ್ಲೋ ವಲಯದಲ್ಲಿ ಬಿಡು ಅಂತ ಅನ್ನೋದಾಗ ನಾವು ಅದನ್ನು ನೇರವಾಗಿ ನಾವು ಅದನ್ನು ಲ್ಯಾಂಡ್ ಆರ್ಡರ್ ಏನಿರ್ತದೋ ನಮ್ಮ ಕಾನೂನು ಸುವ್ಯವಸ್ಥೆನ ಸರಿಯಾದಂಥ ಜನಗಳನ್ನ ಮತ್ತು ಅಲ್ಲಿ ಜನಗಳನ್ನ ನಾವು ಹೇಗೆ ಸೇರಿಸಬಾರ್ದು, ಎಷ್ಟು ಜನ ಸೇರ್ತಾ ಇದ್ದಾರೆ, ಯಾವುದಕ್ಕೋಸ್ಕರ ಸೇರ್ತಾ ಇದ್ದಾರೆ ಅನ್ನುವಂಥದ್ದು ಮಾನಿಟರ್ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ. ಆ ಕಾರಣಕ್ಕೆ ನಮಗೆ ಮುಂದಿನ ದಿನಗಳು ಇನ್ನೂ ಇದಕ್ಕಿಂತ ಜಾಸ್ತಿ ಕಷ್ಟ ದಿನಗಳು ಬರ್ತವೆ. ನಾವು ಈಗೆಲ್ಲ ಆಗೋಯ್ತು, ಮುಗಿದೋಗ್ಬಿಡ್ತು, ಅನ್ಲಾಕ್ ಮಾಡ್ತಾ ಇದ್ದಾರೆ, ಎಲ್ಲ ಜನ ಮೊದಲು ಥರ ಓಡಾಡ್ತಾರೆ ಅಂತ. ಲಾಸ್ಟ್ ಟೈಮ್ ಆದ ಥರ ಇದೇ ಥರನೇ ಈಗಲೇ ನಾವು ಪ್ರತಿಬಿಂಬಿಸ್ಬಿಟ್ರೆ ಇದಕ್ಕಿಂತ 3ನೇ ಅಲೆ ಜಾಸ್ತಿ ಆಗಿಬಿಟ್ಟು ಭಾಳ ಇದ್ರ ಮೇಲೆ ಅತ್ಯಂತ ಜಾಸ್ತಿ ಘೋರ ಪರಿಣಾಮ ಬೀರ್ತಕ್ಕಂಥದ್ದು ಆಗ್ತದೆ. ಆ ಕಾರಣಕ್ಕೆ ಜನಗಳು ನಮ್ಮಲ್ಲಿ ಬೇರೆ ದೇಶಗಳನ್ನ ನಾವು ಯಾವ ಕಾರಣಕ್ಕೂ ಹೋಲಿಸ್ಕೊಳ್ಳುವಂಥದ್ದೇ ಇಲ್ಲ.
ಈ ಪ್ರಪಂಚದಲ್ಲಿ ಬೇರೆ ಯಾವುದೇ ದೇಶಗಳನ್ನ ನಾವೇನಾರು ಹೋಲಿಸ್ಕೊಂಡ್ವಿ ಅಂದರೆ ನಾವು ದಡ್ಡರಾಗ್ಬಿಡ್ತೀವಿ, ಮುಟ್ಟಾಳರಾಗ್ಬಿಡ್ತೀವಿ. ಯಾಕೆಂದರೆ ಆ ದೇಶದ 150, 200 ಪಟ್ಟು, 300 ಪಟ್ಟು ಜನಸಂಖ್ಯೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಆ ಕಾರಣಕ್ಕೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾವಂತರ ಸಂಖ್ಯೆಗಳೇನಿದೆ, ಮತ್ತು ಅವ್ರಿಗೆ ಹೇಗೆ ತಿಳಿ ಹೇಳಬೇಕು, ಮತ್ತು ಅವ್ರನ್ನ ಹೇಗೆ ಕರ್ಟೈಲ್ ಮಾಡಬೇಕು, ಮತ್ತು ಅವ್ರನ್ನ ಯಾವ ಕೆಲಸಗಳಿಗೆ ಬಳಸ್ಕೋಬೇಕು, ಪ್ರತಿ ದಿವಸ ಇದು ಟ್ಯೂಷನ್ನೇ ಆಗಬೇಕಿದು. ನಾವು ಪೊಲೀಸ್ ಠಾಣೆಗಳಲ್ಲಿ ಹಾಗೆ ಪ್ರತಿ ದಿವಸ ನಮ್ಮ ಕಾನ್ಸ್ಟೇಬಲ್ಗಳಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ರೋಲ್ ಕಾಲ್ ಮಾಡಿ ಇವತ್ತಿನ ಡ್ಯೂಟಿಗಳನ್ನ ನೀವು ಹೇಗೆ ಮಾಡಬೇಕು ಅನ್ನುವಂಥದ್ದು, ನಿರ್ವಹಣೆ ಮಾಡಬೇಕು ಅಂಥದ್ದನ್ನ ನಾವು ಭಾಳ ಚಾಕಚಕ್ಯತೆಯಿಂದ ಸರಿಯಾದಂಥ ರೀತಿಯಲ್ಲಿ ಕಳಿಸ್ತೀವಿ ನಾವು ಅವ್ರಿಗೆ. ಅಷ್ಟೇ ಮಾಡಬೇಕು ನೀವು ಇವತ್ತಿನ ಕೆಲಸನ ಅಂತ ಅಂದ್ಬಿಟ್ಟು ಅಂತ. ಇನ್ನು ಮುಂದೆ ಈ ಕೊರೋನಾ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ಇದೇ ಥರ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಮೈಕ್ರೋ ಲೆವೆಲಲ್ಲಿ ಮಾಡಬೇಕಾಗ್ತದೆ ಖಂಡಿತವಾಗ್ಲೂ. ನಾವೇನಾದರೂ ಇದೇ ಥರ ಮ್ಯಾಕ್ರೋ ಲೆವೆಲಲ್ಲಿ ಬಿಡು ಅಲ್ಲಾಗ್ತಾ ಇದೆ, ಇಲ್ಲಾಗ್ತಾ ಇದೆ, ಮಾಲ್ಗಳೆಲ್ಲ ಹೋಗ್ಬಿಡ್ತಾ ಇದೆ, ಮತ್ತು ಎಲ್ಲಾಗ್ತದೆ. ಪ್ರತಿ ದಿವಸ ಪೊಲೀಸ್ ಠಾಣೆಗೆ ಇನ್ನು ಮುಂದೆ ನನ್ನ ಲೆಕ್ಕದಲ್ಲಿ 75% ಇದು ಅಡಿಷ್ನಲ್ ಪೊಲೀಸಿಂಗ್ ಜಾಬ್ ಸೇರ್ಕೊಳ್ತಾ ಇದೆ, ಕರೋನಾ ಡ್ಯೂಟಿ ಇದು. ಯಾಕೆಂದರೆ ನಮ್ಮದು ಭಾಳ ಮಾತ್ರವಾದಂಥ, ಯಾಕೆಂದರೆ ಮಾರ್ಕೆಟಿಂಗ್ ಏರಿಯಾದಲ್ಲಿ ನಾವು ಹೇಗೆ ಮಾಡಬೇಕು, ಅಲ್ಲಿ ಹೇಗೆ ಅದನ್ನು ಮಾರ್ಕೆಟಿಂಗ್ ಜಾಗಗಳಲ್ಲಿ ಸೇರಿದೆ ಇರೋ ಥರ ಜನಗಳು ನಿಂತ್ಕೊಂಡು ಹೇಗೆ ಪರ್ಚೇಸ್ ಮಾಡಬೇಕು, ಇದನ್ನೆಲ್ಲ ಮಾನಿಟರ್ ಮಾಡ್ತಕ್ಕಂಥ ಕೆಲಸ ಈಗ ಕಾರ್ಪೊರೇಷನ್ ಅವ್ರಿಗೆ ಅಲ್ಲಿ ಹೋದರೆ ಕಾರ್ಪೊರೇಷನ್ ಅವ್ರು ಯಾರಿಗೆ ಕೇರೆ ಮಾಡಲ್ರ ಅವರು. ನಾವು ನೋಡ್ತೀವಲ್ಲ ರೆಗ್ಯುಲರ್ ಪೊಲೀಸಿಂಗಲ್ಲಿ ಕಾರ್ಪೊರೇಷನ್ ಅವರು ಅಂದರೆ ಅವ್ರಿಗೆ ಏನಕ್ಕೆ ಫುಟ್ಪಾತಲ್ಲಿರೋರಿಗೆ ಆಗಲಿ ಯಾರಿಗೇ ಆಗಲಿ ಮಾರಾಟಗಾರರಿಗೆ ಅವ್ರಿಗೆ ಕ್ಯಾರೇನೂ ಅನ್ನೋದಿಲ್ಲ ಅವ್ರಿಗೆ. ನಾವೇನಾದರೂ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಏನ್ರಿ ಹಿಂಗೆ ಮಾಡ್ತಾ ಇದ್ದೀರಿ ಅಂದಾಗ ಮಾತ್ರ ನೋಡ್ತಾರೆ, ತಾಳಪ್ಪ ಅವ್ರು ಏನಾದರೂ ಕರ್ಕೊಂಡೋಗ್ಬಿಟ್ಟು ಕೇಸ್ ಆಗ್ಬಿಟ್ಟರು ಅಂತ. ಆ ಕಾರಣಕ್ಕೆ ನಮ್ಮಲ್ಲಿ ಈ ಒಂದು ಕಾನೂನು ಸುವ್ಯವಸ್ಥೆ ಕೆಳಗಡೆ ಅವರನ್ನ ಮೇಲೆ ನಾವು ಕ್ರಮ ಜರುಗಿಸುವಂಥ ಎಲ್ಲ ಕಾನೂನುಗಳಿರಬೇಕಾದಾಗ ಈ ವಿಚಾರದಲ್ಲಿ ಭಾಳ ಪ್ರಬುದ್ಧವಾಗಿ ನಿರ್ಣಯಗಳನ್ನ ತಗೊಂಡು ಇನ್ನು ಮುಂದೆ ಮೈಕ್ರೋ ಲೆವೆಲಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಪ್ರತಿ ದಿವಸ ವರದಿಗಳು ನನ್ನ ಪೊಲೀಸ್ ಠಾಣೆಗಳಲ್ಲಿರ್ತಕ್ಕಂಥ ಮತ್ತು ನನ್ನ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿರ್ತಕ್ಕಂಥ ವಾರ್ಡ್ಗಳಲ್ಲಿ ಎಷ್ಟೆಷ್ಟು ಪಾಸಿಟಿವ್ ರೇಟಿವ್ ಬರ್ತಾ ಇದೆ, ಎಲ್ಲಿ ನಾನು ಇಂಪ್ರೂವ್ ಮಾಡ್ಕೋಬೇಕು, ಅದನ್ನು ಜನಗಳನ್ನ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ತಕ್ಕಂಥದ್ರಲ್ಲಿ ಎಲ್ಲಿ ನಾವು ಫೇಲ್ ಆಗ್ತಾ ಇದ್ದೀವಿ ಅನ್ನುವಂಥದ್ದು ಸಹ ಇನ್ನು ಮುಂದೆ ನಮಗೆ ಅಡಿಷನಲ್ ಬರ್ಡನ್ನು ಮತ್ತು ಭಾಳ ಅತ್ಯಂತ ಜಾಗರೂಕತೆಯಿಂದ ಭಾಳ ಚೆನ್ನಾಗಿ ಮಾಡಬೇಕಾಗ್ತಾ ಇರ್ತದೆ. ಇನ್ನು ಸುಮ್ಮನೆ ಬಂದು ಬಿಟ್ಬಿಡಿ ಅಂತೇಳಿ ಮಾರ್ಕೆಟು ಯಾರು ಬರಲಿ ಬಿಡಿ ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ ಇನ್ನು ಮುಂದೆ. ನಾವು ಬದುಕಬೇಕಾ, ನಾನು ವಾರಿಯರ್. ಸಚಿವರೇ ಹೇಳಿದ್ರು 5 ಜನ ಬನ್ನಿ ಅಂದ್ರೆ 50 ಬರ್ತಾರೆ ಅಂತ. ಇಲ್ಲಿ ಅನ್ಲಾಕ್ ಮಾಡಿದ್ದು ಕೆಲವು ವಲಯಗಳಿಗಾದ್ರೂ ಮಾತ್ರ ಅವರು ಅದೇ ವಲಯಗಳ ಹೆಸರು ಹೇಳ್ಕೊಂಡು ನಾವು ಅಲ್ಲೇ ಕೆಲಸ ಮಾಡೋದು, ನಮ್ಮ ಕೆಲಸನೂ ಅಂಥದ್ದೇ ಅಂದ್ಕೊಂಡು ಹೊರಗೆ ಬರೋವಂಥವ್ರು ಜಾಸ್ತಿ ಇರ್ತಾರೆ. ಬಟ್ ಇಲ್ಲಿ ಲಾಠಿ ಬೀಸೋವಂಥ ಸಮಯ ಅಲ್ಲ ಇದು. ಯಾಕಂದರೆ ಶ್ರಮಿಕ ವರ್ಗದವ್ರು ಹೊರಗೆ ಬರಬೇಕು, ಅವ್ರ ಜೀವನ ನಡಿಬೇಕು, ಕೈಯಿಂದ ಬಾಯಿಗೆ ಅನ್ನೋ ಜೀವನದ ಪರಿಸ್ಥಿತಿ ಇರುತ್ತೆ. ಅವ್ರಿಗೆ ಒಂದು ಸಂವೇದನೆ ಕೂಡ ಇರಬೇಕು. ಲಾಸ್ಟ್ ಟೈಮು ಲಾಠಿ ಬೀಸ್ತಿದ್ರು, ಅವಶ್ಯಕತೆ ಇಲ್ಲ ಸರ್. ನಿಖಿಲ್ ಹೇಳಿ ಸರ್, ಹೇಳಿ. ನಿಖಿಲ್ ಯಾವ ಕಾರಣಕ್ಕೂ ಲಾಠಿನ ಬೀಸ್ತಕ್ಕಂಥ ಕೆಲಸನೇ ಬೇಕಾಗಿಲ್ಲ. ಯಾಕೆಂದ್ರೆ ನಮ್ಮ ಜನಗಳು ಬಹಳ ಶಿಸ್ತುಬದ್ಧವಾಗಿ ಸರಿಯಾಗಿ ಹೇಳಿದ್ರೆ ಕರೆಕ್ಟಾಗಿ ಕೇಳ್ತಾರೆ ಅವರು. ಬಟ್ ನಾವು ಕಾರ್ಪೊರೇಷನ್ ಅವ್ರ ಜೊತೆ ಸೇರಿ ನಾವು ಸರಿಯಾದಂಥ ರೀತಿಯಲ್ಲಿ ಅಲ್ಲಿ ಅದನ್ನ ಒಂದು ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಕ್ರಿಯೇಟ್ ಮಾಡ್ಕೊಡ್ಬೇಕಲ್ಲ. ನಾವು ಬಹಳ ಕ್ರಮಬದ್ಧವಾಗಿ ಅದನ್ನೆಲ್ಲೂ ಮಾರ್ಕೆಟಿಂಗ್ ಏರಿಯಾದಲ್ಲಿ ಓಡಾಡ್ತಕ್ಕಂಥವ್ರಿಗೆ ಮತ್ತೆ ಯಾಕೆ ಹೋಗಬೇಕು, ಏನ್ ಮಾಡಿ, ಇದನ್ನೆಲ್ಲ ಬಹಳ ಶಿಸ್ತುಬದ್ಧಾಗಿ ಮಾಡ್ಬೇಕು. ಇನ್ನು ಮುಂದೆ ನಾವು ಬದುಕಬೇಕು, ನಾವು ಶಿಸ್ತು ಇರಬೇಕು. ನಾವು ಶಿಸ್ತು ಯಾವಾಗ ಕಳ್ಕೊಳ್ತೀವೋ, ಶಿಸ್ತಾಗ್ತೀವೋ, ಆವತ್ತೊಂದು ದಿವಸ ಪಾಸಿಟಿವ್ ರೇಟ್ ಜಾಸ್ತಿನೂ ಆಗ್ತದೆ. ಮತ್ತು ನಮಗೆ ಕಾಯಿಲೆಗಳು ಬಂದು ಏನಾಗ್ತದೆ, ಇದೇ ಥರ ಹಬ್ಬಿ ಈಗೇನಾಯ್ತು ಅನಾಹುತ ಇದ್ರ ಡಬಲ್ ಆಗ್ತಕ್ಕಂಥದ್ದು. ಈಗ ನಾವು ಪ್ರತಿಯೊಬ್ಬರು ವಾರಿಯರ್ಗಳಾಗೇ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಬೆಂಗಳೂರಿನಾಗಲಿ ಯಾರ ಹಳ್ಳಿನಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆ ಆಗಲಿ ಪ್ರತಿಯೊಬ್ಬ ವಾರಿಯರ್ ಆಗಿ ನಾವು ಅದನ್ನು ಇದನ್ನ ಇನ್ನು ಮುಂದೆ ಯಾವ ಕಾರಣಕ್ಕೂ ಇದನ್ನ ತೊಲಗಿಸ್ಬೇಕು ಅಂತಂದರೆ ನಮಗೆ ಬರಬಾರ್ದು ಮತ್ತು ನಮ್ಮಿಂದ ಬೇರೆಯವ್ರಿಗೆ ಹೋಗಬಾರ್ದು ಅನ್ನುವಂಥದ್ದನ್ನ ಶಿಸ್ತನ್ನ ಯಾವಾಗ ಬರಬೇಕು. ವೀಕ್ಲಿ ರಿವ್ಯೂ ಆಗಬೇಕು. ಈ ಡೈಲಿ ರಿಪೋರ್ಟ್ಗಳು ಬರೀ BBMPಗೆ ಸೀಮಿತವಾಗೋದ್ರೆ ಸಾಲೋದಿಲ್ಲ. ನಿಜವಾಗ್ಲೂ ಮೇಲುಸ್ತುವಾರಿ ಮೇಲ್ವಿಚಾರಣೆ ನಡೆಸೋದಕ್ಕೆ ಪೊಲೀಸರ ಬಳಕೆ ಆಗೋದೇ ಆದ್ರೆ ಪೊಲೀಸವ್ರ ಜೊತೆನೂ ಈ ಮಾಹಿತಿಯನ್ನ ಹಂಚ್ಕೊಳ್ಳೋದ್ರ ಮೂಲಕ ಅವ್ರಿಗೂ ಸ್ಥಳೀಯವಾಗಿ ನಿಯಂತ್ರಿಸೋದ್ರಲ್ಲಿ ಅವರ ಪಾತ್ರವನ್ನ ಅವರು ಪ್ರಬಲವಾಗಿ ನಿಭಾಯಿಸುವಂತ ಒಂದು ಒಳ್ಳೆ ಅವಕಾಶವನ್ನ ನಾವು ಕಲ್ಪಿಸ್ತೀವಿ. ಡೈಲಿ ರಿಪೋರ್ಟ್ಸ್, ವೀಕ್ಲಿ ರಿವ್ಯೂ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಈಗ ಇಂಡಸ್ಟ್ರಿ ಮತ್ತೆ ನೀವು ಅನುಮತಿ ಕೊಡೋದಾದ್ರೆ ಅಲ್ಲಿ SOPಗಳು ಯಾವ ರೀತಿ ಇರಬೇಕು? ಮುರಳೀಧರ್ ಅವ್ರಿಗೆ ನಾನು ಕೇಳ್ತೀನಿ. ಮುರಳೀಧರ್ ಸರ್, ಈಗ SOPಗಳ ರಚನೆ ಮಾಡೋದು ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಗಳ ಕೈಯಲ್ಲಿದೆ. ಅವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂದರೆ ಒಂದು ಬಲಿಷ್ಠವಾದ SOP ಬರಬೇಕು. ಅಷ್ಟೇ ಬಲಿಷ್ಠವಾಗಿ ಅದನ್ನು ಅನುಷ್ಠಾನಕ್ಕೆ ಕೂಡ ತರಬೇಕು. ನಿಮ್ಮ ಅನುಭವದಲ್ಲಿ ಯಾವ ರೀತಿ ಇದೆ? ಫಾರ್ ಎಕ್ಸಾಂಪಲ್, ನಿಮ್ಮ ಫೆಸಿಲಿಟಿನಲ್ಲಿ, ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಯಾವ ರೀತಿ ಮಾಡ್ತಿದ್ದೀರಿ, ಮಾಡಬೇಕು ಅಂತಿದ್ದೀರಿ?
ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿದೆ ನಮ್ಮ ಫ್ಯಾಕ್ಟ್ರೀಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ. ಆದರೆ ಕರ್ನಾಟಕದಲ್ಲಿ ಬೇಕಾದಷ್ಟು ಫ್ಯಾಕ್ಟ್ರಿಗಳು ಇನ್ನೂ ಕ್ಲೋಸ್ ಆಗಿದೆ. ಅದರಿಂದ ಒಂದು ಸ್ಟ್ಯಾಂಡರ್ಡ್ SOP ಮಾಡೋದು ಒಳ್ಳೆಯದು. ಏನಂದರೆ ಒಂದು ಜನರಲ್ ಆಗಿ ಏನು ಅನಿಸುತ್ತೆ ಅಂದರೆ ಎಲ್ರಿಗೂ ಒಂದು ಫ್ಯಾಕ್ಟ್ರಿ ಅಂದರೆ ಒಂದು ಕಾಮನ್ ಆಗಿ ಎಲ್ಲ ಒಂದೇ ಇರುತ್ತೆ ಅಂತ ಅನಿಸುತ್ತೆ. ಆದರೆ ಆ ಥರ ಅಲ್ಲ. ನಾನು ಹೇಳಿದಾಗೆ ಒಂದೊಂದು ಕಡೆ ಚಿಕ್ಕ ಜಾಗದಲ್ಲಿ 5 ಜನ ಕೆಲಸ ಮಾಡ್ತಾ ಇರ್ತಾರೆ, ಒಂದೊಂದು ಕಡೆ ದೊಡ್ಡ ಜಾಗದಲ್ಲಿ 5 ಜನ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಒಂದು ಸ್ಟ್ಯಾಂಡರ್ಡ್ SOP ಅಂತ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರತಿಯೊಬ್ಬರು ಆ ಇಂಡಸ್ಟ್ರಿಯ ಬಿಸ್ನೆಸ್ ನಡೆಸೋರು ಅವರಿಗೆ ಜವಾಬ್ದಾರಿ ಇರಬೇಕು. ಅವರು ಬಂದು ಈ ಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಆಮೇಲೆ ಕೈ ವಾಶ್ ಮಾಡ್ಕೊಳ್ಳೋದು, ಮಾಸ್ಕ್ ಹಾಕ್ಕೊಳ್ಳೋದು, ಇದು ಬೇಸಿಕ್ ಥಿಂಗ್ಸು ಮಾಡ್ತಾ ಇರಬೇಕು ಅವರು. ಅದು ಬಿಟ್ಟು ಇಂಡಸ್ಟ್ರಿ ಅಸೋಸಿಯೇಷನಿಂದ ಖಂಡಿತವಾಗಿ ಒಂದು ಸರ್ಕ್ಯುಲರ್ ಇರಲಿ, ಸ್ಟ್ಯಾಂಡರ್ಡ್ SOP ಮಾಡಿಬಿಟ್ಟು ಯಾರ್ಯಾರಿಗೆ ಒಂದು ಡೌಟ್ ಇದೆಯೋ ಅವರಿಗೆ ಸ್ಪೆಸಿಫಿಕ್ ಆಗಿ ಕ್ಲಾರಿಫೈ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ದೇರ್ ಆರ್ ಲಾಟ್ ಆಫ್ ಸ್ಮಾಲ್ ಬಿಸ್ನೆಸಸ್. ಇವಾಗ MSMEs ಆರ್ ದೇರ್ ಇನ್ ಸಮ್ 80 ಮಿಲಿಯನ್ MSMEs ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅಬೌಟ್ 10% MSMEs ಇದೆ. ಅದರಲ್ಲಿ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ, 10 ಜನ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಒಂದು ಸ್ಟ್ಯಾಂಡರ್ಡ್ SOP ಮಾಡಿಬಿಟ್ಟು ಎಲ್ಲರ ಹತ್ರ ಕೊಟ್ಬಿಟ್ರೆ ಅದು ದೇ ಮೆ ನಾಟ್ ಬಿ ಏಬಲ್ ಟು ಇಂಪ್ಲಿಮೆಂಟ್. ಒಂದು ಅವರಿಗೆ ಯಾವ ಥರ ಇರೋ ಪರಿಸ್ಥಿತಿಯನ್ನು ಇಟ್ಕೊಂಡು ಯಾವ ಒಂದು ಕಂಡೀಷನನ್ನು ಸ್ಯಾಕ್ರಿಫೈಸ್ ಮಾಡದೆ ಎಷ್ಟು ಜನನ ಅವರು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ, ಎಷ್ಟು ಜನ ಅವರ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನ ಮಾತ್ರ ಮಾಡಬೇಕು. ನೀವು ಹೇಳಿದಾಗ ಏನಾಗುತ್ತಂದರೆ ಓಪನ್ ಮಾಡಿಬಿಟ್ರೆ ಎಲ್ಲನೂ ನೋಬಡಿ ವಾಂಟ್ಸ್ ಟು ಫಾಲೋ. ಬಟ್ ಈ 6 ವಾರದಿಂದ ನಾವು ಮುಚ್ಚಿದ್ದೀವಲ್ಲಪ್ಪ, ನಾವು ಇವಾಗ ಸ್ಟಾರ್ಟ್ ಮಾಡಲೇಬೇಕು ಅಂತ ಒಂದು ಆಸಕ್ತಿಯಿಂದ ಅವರು ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದು ಒಂದು ದೊಡ್ಡ ಜವಾಬ್ದಾರಿನೇ ಆಗುತ್ತೆ. ಯಾರು ಹೋಗಿ ಅದನ್ನು ಇನ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅದನ್ನು ಮಾನಿಟರ್ ಮಾಡೋಕ್ಕಾಗಲ್ಲ. ಅದರಿಂದ ಖಂಡಿತವಾಗಿ ನಮ್ಮ ಇಂಡಸ್ಟ್ರಿ ಅಸೋಸಿಯೇಷನ್ಸ್ಗೆ ತುಂಬ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ನಾವು ಹೋದ 6 ವಾರದಿಂದನೂ ಹೋಗಿ ನಾವು ಚೀಫ್ ಮಿನಿಸ್ಟರ್ ಇರಲಿ, ಇಂಡಸ್ಟ್ರಿ ಮಿನಿಸ್ಟರ್ ಎಲ್ಲರ ಹತ್ರನೂ ಮೀಟ್ ಮಾಡಿಬಿಟ್ಟು ನಾವು ಅವರಿಗೆ ಆಶ್ವಾಸನೆ ಕೊಡ್ತಾನೆ ಇದ್ದೀವಿ. ಸರ್, ನಮಗೆ ಇದು ನೀವು ಓಪನ್ ಮಾಡಿ, ನಾವು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀವಿ, ನಾವು ವಿ ವಿಲ್ ಸಿ ಟು ದಟ್ ಅವರ್ ಪೀಪಲ್ ಬಿಹೇವ್ ಪ್ರಾಪರ್ಲಿ ಅಂತ ಒಂದು ಆಶ್ವಾಸನೆ ಕೊಡ್ತಾನೆ ಇದ್ದೀವಿ. ಆದ್ದರಿಂದ ನಮಗೊಂದು ಜವಾಬ್ದಾರಿ ಇದೆ, ಅದು ಮಾಡ್ತೀವಿ ನಾವು ಖಂಡಿತವಾಗಿ. ಸರ್, ವೆರಿ ಕ್ವಿಕ್ಲಿ, ಸಾರಿಗೆ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. BBMP ಡಿಮ್ಯಾಂಡ್ ಮಾಡಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲೋ ಮಾಡಬೇಡಿ ಸದ್ಯಕ್ಕೆ ಅಂತ. ಯಾಕಂದರೆ ಆಬ್ವಿಯಸ್ಲಿ ಅಲ್ಲಿ ರೂಲನ್ನು ಇಂಪ್ಲಿಮೆಂಟ್ ಮಾಡೋದು ಭಾಳ ಕಷ್ಟ. ಸ್ಟ್ಯಾಂಡಿಂಗ್ ಬಿಡೋದಿಲ್ಲ, ಒಂದು ಸೀಟಿಗೆ ಒಬ್ಬರೇ, ಈ ಥರ ಎಲ್ಲ ನಾವು ಹೇಳ್ತೀವಿ ಅಷ್ಟೇ. ಬಟ್ ಆನ್ ಗ್ರೌಂಡ್ ಪಾಪ ಒಬ್ಬ ಕಂಡಕ್ಟ್ರು, ಒಬ್ಬ ಡ್ರೈವರ್ ಎಷ್ಟು ಜನನ ಅಂತ ತಡೆದು ನಿಲ್ಸೋಕ್ಕಾಗುತ್ತೆ? ಅವ್ರಿಗೆ ಕೆಲ್ಸಕ್ಕೆ ಹೋಗೋ ಅರ್ಜೆಂಟು ಪಾಪ ಅಲ್ಲಿ ಹತ್ತೋರಿಗೆ, ಇವ್ರಿಗೆ ರೂಲ್ಸ್ ಇಂಪ್ಲಿಮೆಂಟ್ ಮಾಡಬೇಕು. ಎರಡೂ ಅನಿವಾರ್ಯದ ಪರಿಸ್ಥಿತಿನೇ. ಹಂಗಾಗಿ ಸಾರಿಗೆ ಬಗ್ಗೆ ನಿಮ್ಮ ಡಿಮ್ಯಾಂಡ್ ಮತ್ತು ಎಕ್ಸ್ಪೆಕ್ಟೇಷನ್ ಎರಡೂ ಕೇಳ್ತೀನಿ ನಾನು. ನೀವು ಶ್ರಮಿಕ ವರ್ಗದವ್ರನ್ನ ಕೆಲಸ ಮಾಡಕ್ ಬಿಟ್ಟು ಅವರಿಗೆ ಕೆಲಸದ ಜಾಗಕ್ಕೆ ತಲುಪೋದಕ್ಕೆ ಆಸ್ಪದ ಬೇರೆ ರಾಜ್ಯಗಳಲ್ಲಿ ಸ್ವಲ್ಪ ಮಾಡಿರೋದನ್ನ ಅದನ್ನ ನೋಡಿಬಿಟ್ಟು ನಾವು ಕರೆಕ್ಟ್ ಮಾಡ್ಕೋಬಹುದು. ಇವಾಗ ತಮಿಳ್ನಾಡಲ್ಲಿ ಏನು ಮಾಡಿದ್ದಾರೆ ಅಂದರೆ, ಯಾವ ಇಂಡಸ್ಟ್ರಿ ವರ್ಕ್ ಮಾಡಲಿಕ್ಕೆ ಪರ್ಮಿಷನ್ ತಗೊಳ್ತಾರೋ ಅವ್ರ ಸ್ವಂತ ವೆಹಿಕಲ್ಸ್, ಕಾರಲ್ಲಿ ನಾಟ್ ಮೋರ್ ದೆನ್ 3 ಪೀಪಲ್ ಇನ್ ಅ ಕಾರ್ ಅವರೇ ಅರೇಂಜ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ವರ್ಕರ್ಸನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋದು, ಅದು ಒಂದು ಆಗ್ಬೋದು. ಎರಡನೇದು ಏನಾಗ್ಬೋದು ಅಂದರೆ, ಇವಾಗ ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ಲಿಮಿಟೆಡ್ ನಂಬರ್ ಆಫ್ ವರ್ಕರ್ಸನ್ನು ನಾವು ಫ್ಯಾಕ್ಟ್ರಿ ಒಳಗಡೆ ಬಿಡ್ತೀವಿ ನಾವು. ಆದರೆ ನೀವು ಅವರು ಅಲ್ಲೇ ಇದ್ದುಕೊಂಡು, ಒಳಗಡೆನೇ ಇದ್ದುಕೊಂಡು ಕೆಲಸ ಮಾಡಿಬಿಟ್ಟು ಅವರಿಗೆ ಏನು ಬೇಕೋ ಆ ಫೆಸಿಲಿಟೀಸ್ ನೀವೇ ಮಾಡಿಕೊಡಿ, ಅಲ್ಲೇ ಇರಲಿ, ಅದು ಇನ್ನೂ ಈಸಿ ಆಗುತ್ತೆ ಅಂತ ಕೆಲವು ಕಂಟ್ರೀಸಲ್ಲಿ ಮಾಡಿ ಇದು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಅದು ಯಾರಿಗೆ ಮಾಡಲಿಕ್ಕೆ ಸಾಧ್ಯ ಇದೆಯೋ, ಯಾರಿಗೆ ಮಾಡಲಿಕ್ಕೆ ಫೆಸಿಲಿಟಿ ಇದೆಯೋ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಮಾಡ್ಬೋದು. ಆದರೆ ಒಂದು ವಿಷಯ ಏನಂದರೆ, ಈ ಬೆಂಗಳೂರು ಅಂತ ಒಂದು ಸಿಟಿನಲ್ಲಿ ವರ್ಕರ್ಸ್ ಎಲ್ಲೆಲ್ಲೋ ಇರ್ತಾರೆ, ಎಲ್ಲೆಲ್ಲೋ ಮನೆಗಳಿಂದ ಬರಬಹುದು. ಇಂಡಿವಿಜುವಲ್ ಟ್ರಾನ್ಸ್ಪೋರ್ಟೇಷನ್ ಯಾರಿಗಿದೆಯೋ ಅವರನ್ನು ಪರ್ಮಿಟ್ ಮಾಡಬೇಕು. ಆದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರೋಬೇಕಾದ್ರೆ ಇದು ದೊಡ್ಡ ಪ್ರಶ್ನೆ ಆಗುತ್ತೆ. ಇದರ ಬಗ್ಗೆ ತುಂಬ ಒಂದು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಐ ಥಿಂಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಫಸ್ಟ್ ಸ್ಟೇಜಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ ಇನ್ನೂ ಹಾಗೆ ಇಟ್ಕೊಂಡಿದ್ರೆ, ಬ್ಯಾನ್ ಮಾಡಿ ಲಾಕ್ಡೌನ್ ಮಾಡಿ ಇಟ್ಕೊಂಡಿದ್ರೆ ಇಟ್ ಈಸ್ ಬೆಟರ್ ಅಂತ ನನಗನ್ಸುತ್ತೆ. ರೈಟ್. ಉಮೇಶ್ ಸರ್, ಕೊನೆ ಮಾತು ನಿಮಗೆ. ಜನರು ಲಾಕ್ಡೌನ್ ಇದ್ದಾಗ್ಲೇನೆ ಬಂದು ಪೊಲೀಸರ ಜೊತೆ ಗಲಾಟೆ,
ಮೊನ್ನೆ ಒಂದು ನೋಡ್ತಿದ್ದೆ, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆ ಮಟ್ಟಕ್ಕೆ ಕುಡಿದು ಬಂದು ಪೊಲೀಸವ್ರ ಜೊತೆ ಗಲಾಟೆ. ಹೀಗಿದ್ದಾಗ ಅನ್ಲಾಕ್ ಅನ್ನೋ ಒಂದು ಪದ ಬಂದುಬಿಟ್ರೆ ಯಾರಿಗೆ ಅನ್ವಯಿಸುತ್ತೆ, ಯಾರಿಗೆ ಅನ್ವಯಿಸಲ್ಲ, ಯಾರಿಗೆ ಅವಕಾಶ ಇದೆ, ಯಾರಿಗೆ ಅವಕಾಶ ಇಲ್ಲ, ಅನುಮತಿ ಇದೆ, ಯಾರಿಗಿಲ್ಲ, ಇದೆಲ್ಲ ಯೋಚನೆ ಮಾಡಲ್ಲ ಜನ. ಮತ್ತಷ್ಟು ಸಂಘರ್ಷಕ್ಕೆ ಅವಕಾಶ. ಇದರಲ್ಲಿ ಪೊಲೀಸಿನ ಒಂದು ಶ್ರಮ ಮತ್ತು ಸಮಯ ಎರಡು ವ್ಯರ್ಥ ಆಗುತ್ತೆ. ಜನರಿಗೆ ನಿಮ್ಮ ಅಪೀಲು ಯಾಕೆ ಗೊತ್ತಾ? ನಾನು ಅವಾಗಲೇ ಹೇಳ್ದಂಗೆ ಸಹಭಾಗಿತ್ವದ ಅನ್ಲಾಕ್ ಆದರೆ ಯಶಸ್ವಿ, ಇಲ್ಲಾಂದ್ರೆ ಮತ್ತೆ ಲಾಕೆ. ಸರ್, ಇಲ್ಲಿ ಯಾವುದೂ ನಾವು ಬಲಾತ್ಕಾರವಾಗಿ ಏರ್ತಕ್ಕಂಥ ಪ್ರಶ್ನೆನೇ ಬರಲ್ಲ ಈಗಿನ ಪರಿಸ್ಥಿತಿನಲ್ಲಿ. ಈಗ ನಾವು ಅದನ್ನು ತಿಳ್ಕೋಬೇಕು, ಮತ್ತು ತಿಳ್ಕೊಂಡು ಈ ಸಂಬಂಧಪಟ್ಟಂಥ ಸಮಯದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು ಅನ್ನುವಂಥದ್ದನ್ನ ಪ್ರತಿಯೊಬ್ಬನೂ ಸಹ ಅವನು ತಿಳ್ಕೊಂಡು ರಸ್ತೆಗಿಳಿಯುವಂಥದ್ದೇ ಆಗಲಿ, ಬೇರೆ ಬೇರೆ ಅವನ ಎಲ್ಲೆಲ್ಲಿ ಕಾರ್ಯಕ್ಷೇತ್ರಕ್ಕೆ ಹೋಗಬೇಕು ಆ ಜಾಗಕ್ಕೆ ಹೇಗೆ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅನ್ನುವಂಥದ್ದು ಭಾಳ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥದ್ದು ಸರ್. ಇಲ್ಲಿ ನಾವು ಪ್ರತಿಯೊಬ್ಬರಿಗೂ ದೊಣ್ಣೆಗಳು ಹಿಡ್ಕೊಂಡು ಗುಂಪು ಸೇರಿದವ್ರಿಗೆಲ್ಲ ಲಾಠಿ ತೋರಿಸ್ಕೊಂಡು ಅವ್ರಿಗೆಲ್ಲ ಬುದ್ಧಿ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಸರ್. ಭಾಳ ಕಷ್ಟದ ವಿಚಾರ ಅದು ಪೊಲೀಸ್ನವ್ರಿಗೆ. ಯಾಕೆಂದರೆ ಬೆಳಗ್ಗೆ ಅವ್ರು ಬಂದರೆ 7 ಗಂಟೆಗೆ ಬಂದರೆ 9-10 ಗಂಟೆ ಅಷ್ಟೊತ್ತಿಗೆ ಸುಸ್ತಾಗ್ಬಿಡ್ತಾನೆ ಮನುಷ್ಯ. ಮ್ಯಾಕ್ಸಿಮಮ್ 3 ಗಂಟೆ ಒಬ್ಬ ಮನುಷ್ಯ ಮಾತಾಡ್ಬೋದು, 4 ಗಂಟೆ ಅದ್ರ ಮೇಲೆ ಮಾತಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಪೊಲೀಸರುಗಳು ಸಿಕ್ಕಾಪಟ್ಟೆ ಘಾಸಿ ಆಗಿಬಿಡ್ತಾರೆ, ಮತ್ತು ಕೆಲಸ ಮಾಡೋಕ್ಕಾಗೋದಿಲ್ಲ. ಮತ್ತು ಬೆಳಗ್ಗೆ 7 ಗಂಟೆಗೆ ಬಂದವರು ಸಾಯಂಕಾಲ ರಾತ್ರಿ 8:30 ತನಕ ಮನುಷ್ಯ ಒಬ್ಬ ಇರಬೇಕು ಅಂತಂದರೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಗುಡ್ ಜಾಬ್ ಫ್ರಮ್ ದ ಪೊಲೀಸ್? ಸಾಧ್ಯನೇ ಆಗಲ್ಲ ಸರ್ ಅದು. ರಸ್ತೆನ ನಾವು ಒಳಗಡೆ ಕೂತ್ಕೊಂಡೆ 3 ಗಂಟೆ 4 ಗಂಟೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, 5 ಗಂಟೆ ಅಂಥದ್ರಲ್ಲಿ 10 ಗಂಟೆ 8 ಗಂಟೆ 9 ಗಂಟೆ ಅವ್ನು ರಸ್ತೆನಲ್ಲಿ ಆ ಪೊಲ್ಯೂಷನಲ್ಲಿ ಆ ಸೌಂಡಲ್ಲಿ ಮಾಡ್ತಕ್ಕಂಥದ್ದು ದಟ್ ಈಸ್ ಅದನ್ನು ವರ್ಣಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅವ್ರ ಮೇಲೆ ನಾವು ಏರೋಕ್ಕೂ ಆಗೋದಿಲ್ಲ ಕೆಲಸನ. ಯಾಕೆ ನೀವು ಹಿಂಗೆ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಅದು ಅಪರಾಧ ಅದು ಆ್ಯಕ್ಚುಲಿ. ಯಾಕೆಂದರೆ ಅವ್ರಿಗೆ 8 ಗಂಟೆಗಳ ಕೆಲಸಗಳನ್ನ ಕೊಟ್ಟು ನಾವು ಕರೆಕ್ಟಾಗಿ ಅವ್ರನ್ನ ದುಡಿಸಿ ಅವ್ರನ್ನ ಮನೆಗೆ ಕಳಿಸಿದ್ರೆ ವಿ ಕ್ಯಾನ್ ಇಂಪೋಸ್ ಸರ್ಟನ್ ಥಿಂಗ್ಸ್ ಎಗೇನ್ಸ್ಟ್ ಹಿಮ್, ಮಾಡೋಕ್ಕೆ ಸಾಧ್ಯ ಆಗ್ತದೆ. 10 ಗಂಟೆ 11 ಗಂಟೆ ತನಕ ಅವ್ರ ಮೇಲೆ ನಾವು ಕರ್ತವ್ಯಗಳನ್ನ ಏರ್ಬಿಟ್ಟು ನೀವು ಮಾಡಲಿಲ್ಲ, ನೀವು ಅಲ್ಲಿಲ್ಲ, ಬ್ಯಾರಿಕೇಡ್ಗಳೆಲ್ಲ ತೆಗೆದುಬಿಟ್ಟಿದ್ದಾರೆ, ಜನ ಓಡಾಡ್ತಾ ಇದ್ದಾರೆ, ಎಲ್ಲೋದ್ರಿ ನೀವು ಅಂತ ಅವ್ರ ಮೇಲೆ ನಾವೇನಾದರೂ ಬಲಾತ್ಕಾರ ಮಾಡೋದಾದರೆ ಅದು ಅಮಾನವೀಯನೂ ಸಹ. ಇದು ನಡೀತಾ ಇರ್ತಕ್ಕಂಥದ್ದು ಹಾಗೇನೆ ಈಗ. ಆ ಕಾರಣಕ್ಕೆ ನಮ್ಮಲ್ಲೂ ಸಹ ಜಾಸ್ತಿ ಸಂಖ್ಯೆ ಈ ಕರೋನಾ ಕಾರಣದಿಂದ ಅತಿ ಹೆಚ್ಚಿನ ಜಾಸ್ತಿ ಇರ್ತಕ್ಕಂಥ ವೇಕೆನ್ಸೀಸ್ಗಳೇನಿದಾವೋ ಅದನ್ನೆಲ್ಲ ಫಿಲ್ ಆಗಬೇಕು. ಯಾವುದೇ ಪೊಲೀಸ್ ಸ್ಟೇಷನ್ಗಳಲ್ಲೂ ಈಗ ಇರ್ತಕ್ಕಂಥದ್ರಲ್ಲಿ 25% ಸ್ಟಾಫ್ ಇಲ್ಲ, ಅಂಡರ್ ಸ್ಟಾಫ್ ಇದೆ. ಯಾಕೆಂದರೆ 30 ವರ್ಷದಿಂದ ನಾನು ಪೊಲೀಸ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ನನಗೆ 1 ಪೊಲೀಸ್ ಸ್ಟೇಷನ್ 2 ಪೊಲೀಸ್ ಸ್ಟೇಷನ್ ಬಿಟ್ಟರೆ ಇನ್ನೆಲ್ಲ ಪೊಲೀಸ್ ಸ್ಟೇಷನ್ಲು ಮಿನಿಮಮು 30% ಸ್ಟಾಫ್ಗಳು ಅಂಡರ್ ಸ್ಟಾಫ್ಗಳಲ್ಲಿ ಕೆಲಸ ಮಾಡಿದ್ದೀವಿ ನಾವು. ಇದು ಹಿಂದೆನೂ ಇತ್ತು, ಈಗೂ ಇದೆ, ಮುಂದೇನೂ ಆಗುತ್ತೆ. ಇನ್ನೇನಾದರೂ ಮುಂದೆ ಆದರೆ ಇದು ಭಾಳ ಅತ್ಯಂತ ಅಘೋರ. ಆ ಕಾರಣಕ್ಕೋಸ್ಕರನೇ ಇದರಿಂದ ಸರ್ಕಾರಗಳು ಮತ್ತು ಈ ಒಂದು ಪೊಲೀಸಿಂಗನ್ನ ನಾವು ಭಾಳ ಅತ್ಯಂತ ಜಾಸ್ತಿ ತಗೊಳ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಅಲೋಕೇಶನ್ ನಾವು ತುಂಬ್ಕೋಬೇಕು, ಆಮೇಲೆ ಬೇರೆ ಪೊಲೀಸ್ಗಳನ್ನ ನಾವು ತುಂಬ್ಕೊಳ್ಳೋ. ಯಾಕೆ ಇಲ್ಲಾಂದ್ರೆ ಜಾಸ್ತಿ ಕೆಲಸ ಬಿದ್ದುಬಿಡ್ತದೆ ಪೊಲೀಸ್ ಮೇಲೆ. ಅವ್ರ ಕೈಯಲ್ಲಿ ನಾವು ಹೇಳಿದ್ರು ನಮ್ಮ ಮಾತು ಕೇಳೋದಿಲ್ಲ, ಅವರೆಲ್ಲರೂ ಪಕ್ಕಕ್ಕೆ ನಿಂತ್ಕೊಬಿಡ್ತಾರೆ. ಪ್ರತಿ ಸಾರಿನೂ ನಾವು ಹೋಗಿ ಅವ್ರನ್ನ ಮಾನಿಟರ್ ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಎವ್ರಿ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಗ್ ವಾರಿಯರು ಅದೇ ಥರನೇ ನಾರ್ಮಲ್ ಆಗಿ ಜೀವನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮನುಷ್ಯನೂ ಸಹ ನನಗೂ ಅವ್ರು ನಮ್ಮ ಒಂದು ವಾರಿಯರ್ ಆಗಿ ಏನಾದರೂ ಬದುಕಿದ್ರೆ ಮಾತ್ರ ಮುಂದೆ ನಾವು ತಡೆಗಟ್ಟೋಕೆ ಸಾಧ್ಯ. 3ನೇ ಅಲೆನ. ರೈಟ್. ಥ್ಯಾಂಕ್ ಯು ಉಮೇಶ್ ಅವರೇ. ಥ್ಯಾಂಕ್ ಯು ಮುರಳೀಧರ್ ಸರ್ ನಿಮ್ಮ ಟೈಮಿಗಾಗಿ. ಥ್ಯಾಂಕ್ ಯು ಉಮೇಶ್ ಸರ್ ನಿಮ್ಮ ಟೈಮಿಗಾಗಿ. ಇದು ಒಂದು ಸಹಭಾಗಿತ್ವದ ಅನ್ಲಾಕ್ ಆದರೆ ಅನ್ಲಾಕ್ ಮುಂದುವರಿಯುತ್ತೆ. ಅನ್ಲಾಕ್ ಮಾಡೋದು ಧ್ಯೇಯ ಉದ್ದೇಶ ಅಲ್ಲ, ಕೊರೋನಾ ನಿಯಂತ್ರಣ ಧ್ಯೇಯ ಉದ್ದೇಶ. ಆ ಗುರಿನ ತಕ್ಕ ಮಹತ್ವದ್ದು ಕೂಡ. ಅನ್ಲಾಕ್ ಉಪಾಯ ಅಪಾಯದಿಂದ ದೂರ ಇಡುವಂಥದ್ದಾಗಿರಬೇಕು. ಯಾವ ರೀತಿ ರಚನೆ ಆಗುತ್ತೆ ಇದರ SOP, ಹಂತ ಹಂತವಾಗಿ ಅನ್ಲಾಕ್ ಅಂದರೆ ಮೊದಲನೇ ಹಂತದಲ್ಲಿ ಏನೇನಾಗುತ್ತೆ ಅನ್ನೋ ಒಂದು ಸ್ಪಷ್ಟ ಮಾಹಿತಿ ಸರ್ಕಾರದಿಂದ ಬರಬೇಕಾಗಿದೆ. ಈ ಚರ್ಚೆಯ ಮೂಲಕ ಜನಾಭಿಪ್ರಾಯ ಒಂದಷ್ಟನ್ನು ನಾವು ಹೊರಗೆ ಹಾಕಿದ್ದೀವಿ. ಬಹುಶಃ ಸರ್ಕಾರ ಕೂಡ ಈ ಎಲ್ಲ ಅಭಿಪ್ರಾಯಗಳನ್ನ ಪರಿಗಣಿಸಿ ಒಂದು ನಿರ್ಧಾರ ಮಾಡುತ್ತೆ. ನೋಡ್ತೀರಿ ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.